40% ಮಾಡಬೇಕು. ಮಾಡದೆ ಹೋದ್ರೆ ರೈತರಿಗೆ ಅನ್ಯಾಯ ಆಗ್ತದೆ. ನಾವು ರೈತರ ಪರವಾಗಿ ಇದ್ದೀವಿ ಅಂತ ಹೇಳೋದು ಅದು ಡೋಂಗಿತನ ಆಗ್ಬಿಡ್ತದೆ. ರೈತರ ಪರವಾಗಿ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಒಂದೇ ವಾರದಲ್ಲಿ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸರ್. ಒಂದೇ ವೀಕ್ ಸಿಎಂ ಸಾಹೇಬ್ರು ಯಾವ ರೈತರಿಗೂ ಅದರಿಂದ ಉಪಯೋಗ ಆಗ್ತಾ ಇಲ್ಲ ಸರ್. ಯಾವ ರೈತರಿಗೂ ಉಪಯೋಗ ಆಗ್ತಾ ಇಲ್ಲ KMF ನವರಿಂದ. KMF ನವರು 1 ಲಕ್ಷ ಟನ್ ತಗೊಂಡ್ರೆ ಅದರಿಂದ ಏನೇನು ಆಗೋದಿಲ್ಲ. ಒಂದು ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡ ಹಾಕ್ಬೇಕು. ಇಲ್ಲಪ್ಪ ನೀವು ಬೆಂಬಲ ಬೆಲೆ ಯಾಕೆ ಘೋಷಣೆ ಮಾಡಿದ್ದೀರಿ? ಹಾಗಾದ್ರೆ 1850 ರೂಪಾಯಿ ಯಾಕೆ ಘೋಷಣೆ ಮಾಡಿದ್ದೀರಿ? ನೀವು ಘೋಷಣೆ ಮಾಡಿದರೆ ಅಂತ ರೈತರು ಬೆಳೆದು ಬಿಡ್ತಾರೆ. 14 ಲಕ್ಷ ಹೆಕ್ಟೇರ್ಗೂ ಹೆಚ್ಚಾಗಿ ಬೆಳೆದು ಬಿಟ್ಟಿದ್ದಾರೆ. ಈ ಸರಿ ಭಾರಿ ಬಂಪರ್ ಕ್ರಾಪ್ ಬೇರೆ. ಸುಮಾರು 42 ಲಕ್ಷ ಮೆಟ್ರಿಕ್ ಟನ್ ಬೆಳೆದು ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಈಗ ಅವರು? ಮಾರುಕಟ್ಟೆ ಬೆಲೆ ಎಷ್ಟು? ಕನಿಷ್ಠ ನನ್ನ ಪ್ರಕಾರ 1 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳಿಬೇಕಾದ್ರೆ ನಿಯರ್ಲಿ 2000 ರೂಪೀಸ್ ಆಗ್ತದೆ. ನಿಯರ್ಲಿ 2000 ರೂಪೀಸ್. ನೀವು ಸ್ವಾಮಿನಾಥನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಕನಿಷ್ಠ 2500 ರೂಪಾಯಿ ಕೊಡಬೇಕು ಅವ್ರಿಗೆ. ಯಥಾವತ್ತಾಗಿ ಸ್ವಾಮಿನಾಥನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 2500 ರೂಪಾಯಿ ಒಂದು ಕ್ವಿಂಟಾಲ್ ಬರಬೇಕಾಗುತ್ತೆ. ಆಗ ಮಾತ್ರ ಅವನಿಗೊಂದು ಸ್ವಲ್ಪ ಲಾಭ ಸಿಕ್ಕಾಗ್ತದೆ. ಮತ್ತೆ ಸ್ವಾಮಿನಾಥನ್ ಫಾರ್ಮುಲಾನು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಆಗ್ತದೆ. ಈಗ 1850 ರೂಪಾಯಿ ಕೇಂದ್ರದವರು ಅನೌನ್ಸ್ ಮಾಡ್ಬಿಟ್ಟು ಈ ಕಂಡೀಷನ್ ಯಾಕೆ ಹಾಕಿದರು? ಅದನ್ನು ತಗಿಸಾಕಿ ಒತ್ತಾಯ ಮಾಡಿ. ನಾನು ಒಂದ್ಸತಿ ಪಾಸ್ವಾನ್ ಅವರಿಗೆ ಹೇಳಿದ್ದೆ. ಪಾಸ್ವಾನ್ ಇದ್ದಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೊನೆ ವರ್ಷದಲ್ಲಿ ಇದನ್ನ ಹೇಳಿದ್ರು. ಪಾಸ್ವಾನ್ಗೆ ಒತ್ತಾಯ ಮಾಡಿದೆ ನಾನು. ಇಲ್ರಿ, ಈ ಥರ ಆದ್ರೆ ಆಗೋದಿಲ್ಲ. ರೈತರು ಈಗ ಮೆಕ್ಕೆಜೋಳ ಜಾಸ್ತಿ ಬೆಳೆಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ವಿ ಕಾಂಟ್ ರಿಸ್ಟ್ರಿಕ್ಟ್, ಇಷ್ಟೇ ಬೆಳೀರಿ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಬೆಂಬಲ ಬೆಲೆ ಬೇರೆ ಘೋಷಣೆ ಮಾಡಿಬಿಟ್ಟಿದ್ದೀರಿ. ಆ ಬೆಂಬಲ ಬೆಲೆ ವ್ಯಾಪ್ತಿಯಲ್ಲಿ ತಗೊಬರಿ. ಇದನ್ನು ನೀವು ತಗೊಳ್ಳಿ, ಕೊಡಿ, ಹೇಳಿ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಹೇಳಿ. ನಿಮಗೆ ದೇರ್ ಆರ್ ಸೋ ಮೆನಿ ಸೋರ್ಸಸ್ ಇದಾವೆ ನಿಮಗೆ ಮಾರಾಟ ಮಾಡ್ಕೊಳ್ಳಿಕ್ಕೆ. ಅದನ್ನೇನು ಮಾಡದೆ ಹೋದ್ರೆ ಮಾತ್ರ ರೈತರಿಗೆ ನಾವು ಸಹಾಯ ಮಾಡಿದಾಗ ಆಗಲ್ಲ, ಅನ್ಯಾಯ ಆಗ್ತದೆ. ಒಂದ್ ಕಡೆ ಇದು ಬೇರೆ APMC ಆಕ್ಟ್ಗೆ ತಿದ್ದುಪಡಿ ಬೇರೆ ತರ್ತಾ ಇದ್ದೀರಿ. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ಗೆ ತಿದ್ದುಪಡಿ ತಗೋಬತ್ತವ್ರೆ. ಇನ್ ಎ ಡ್ಯೂ ಕೋರ್ಸ್ ಆಫ್ ಟೈಮ್ APMC ಮಾರ್ಕೆಟ್ಗಳು ಮುಚ್ಚೋಯ್ತವೆ. ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ, APMCಗಳನ್ನು ಮುಚ್ಚಲಿಕ್ಕೆ ಇದು ಸರಿಯಾದಂತ ಕಾಲ. ಕೇಂದ್ರದ ಹಣಕಾಸು ಮಂತ್ರಿಯವರು ಶ್ರೀಮತಿ ನಿರ್ಮಲಾ ಹೇಳ್ಬಿಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಒಂದು ಹೇಳ್ತಾರೆ, ಇಲ್ಲ ನಾ ಯಾವ ಕಾರಣಕ್ಕೂ ಕೂಡ MSP ನಿಲ್ಸಲ್ಲ ಅಂತ ಹೇಳ್ತಾರೆ. APMC ಮಾರ್ಕೆಟ್ಗಳನ್ನ ಮುಚ್ಚಲ್ಲ ಅಂತ ಹೇಳ್ತಾರೆ. ಇವರಿಬ್ಬರಲ್ಲಿ ಕಾಂಟ್ರಡಿಕ್ಷನ್ ಯಾಕೆ? ಶಿ ಇಸ್ ಎ ಫೈನಾನ್ಸ್ ಮಿನಿಸ್ಟರ್ ಇನ್ ದಿ ಕ್ಯಾಬಿನೆಟ್ ಆಫ್ ನರೇಂದ್ರ ಮೋದಿಜಿ ಅಲ್ವಾ? ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಂಬ್ಕೋಬೇಕು ನಾವು. APMC ಆಕ್ಟ್ ತಿದ್ದುಪಡಿ ತಂದ್ಬಿಟ್ಟು ನನ್ನ ಪ್ರಕಾರ ಈ ತಿದ್ದುಪಡಿ ಮುಂದುವರಿಯೋದ್ರಿಂದ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಮಾರ್ಕೆಟ್ಗಳೆಲ್ಲ ಮುಚ್ಕೋತವೆ. ಅವ್ರಿಗೆ ಖಾಸಗಿ ಅವ್ರಿಗೆ ಎಲ್ಲಿ ಬೇಕಾದ್ರೂ ಮಾರುಕಟ್ಟೆ ಮಾಡ್ಕೋಬೇಕು, ನೀವು ಮಾರುಕಟ್ಟೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟಿದ್ದೀರಿ. ಗಾಂಧಿ ಅವ್ರು ಏನ್ ಹೇಳಿದ್ರು APMC ಬಗ್ಗೆ? ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು APMC ಬಗ್ಗೆ? ಏನು APMC ಬಗ್ಗೆ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ನೋಡಿ ಸರ್ ಅಂದೆ. ಏನ್ ಹೇಳಿದ್ದಾರೆ? ಇತ್ತೀಚೆಗಷ್ಟೇ 4 ರಾಜ್ಯಸಭೆ ವಿಧಾನ ಚೋಲಿಗೆ ವಿಪರೀತ ಹಣದುಬ್ಬರ ಏರಿಕೆ ಪ್ರಮುಖ ಕಾರಣ ಎಂಬುದನ್ನು ಮನಗಂಡಿರುವ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಇದೀಗ ಹಲವು ಕ್ರಮಗಳಿಗೆ ಮುಂದಾಗಿದ್ದಾರೆ. ಇತ್ತೀಚೆಗೆ ದಿನಗಳಲ್ಲಿ 2 ಅಂಕಿ ದಾಟಿರುವ ಚಿಲ್ಲರೆ ಮತ್ತು ಸಗಟು ಆಧಾರಿತ ಹಣದುಬ್ಬರ ಏರಿಕೆಯಲ್ಲಿ ಹಣ್ಣು ಮತ್ತು ತರಕಾರಿ ಬೆಲೆ ಏರಿಕೆ ಪ್ರಮುಖ ಪಾತ್ರ ವಹಿಸಿದ್ದವು. ಆದ್ದರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ವ್ಯಾಪ್ತಿಯಿಂದ
ಹಣ್ಣು ಮತ್ತು ತರಕಾರಿಗಳನ್ನು ಹೊರಗಿಡಬೇಕೆಂದು ಕಳೆದ ವಾರ ನವದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಆಡಳಿತವಿರುವ 12 ರಾಜ್ಯಗಳ ಸಿಎಂ ಸಭೆಯಲ್ಲಿ ರಾಹುಲ್ ತಾಕೀತು ಮಾಡಿದ್ದಾರೆ. ಎಪಿಎಂಸಿ ಪಟ್ಟಿಯಿಂದ ಇವನ್ನ ಹೊರಗಿಡುವುದು, ರೈತರ ಉತ್ಪನ್ನಗಳು ನೇರವಾಗಿ ಸಂಸ್ಕರಣಾ ಘಟಕ, ಚಿಲ್ಲರೆ ಮಾರಾಟಗಾರರಿಗೆ ಮಾರಾಟ ನಡೆಸಬಹುದು. ಇದರಿಂದ ರೈತರಿಗೆ ಯೋಗ್ಯ ಬೆಲೆ, ಗ್ರಾಹಕರಿಗೆ ಕಡಿಮೆ ದರಕ್ಕೆ ಉತ್ಪನ್ನ ಮತ್ತು ಏಜೆಂಟ್ಗಳ ಹಾವಳಿ ನಿಯಂತ್ರಿಸಿದಂತಾಗುತ್ತದೆ ಎಂದು ಕಾಂಗ್ರೆಸ್ ಲೆಕ್ಕಾಚಾರ. ಅದರ ಮೇಲೆ ನಿಮ್ಮ ಅಕ್ಕನ ಏನು ಹೇಳ್ತಾರೆ, 2014-15 ಹಣ್ಣು ಮತ್ತು ತರಕಾರಿಯನ್ನು ಎಪಿಎಂಸಿ ಪಟ್ಟಿಯಿಂದ ಹೊರಗಿಡಲು ಸೂಚಿಸಲಾಗಿದೆ ಎಂದು ಎಐಸಿಸಿ ಸಂಪರ್ಕ ವಿಭಾಗದ ಮುಖ್ಯಸ್ಥ ಅಜಯ್ ಮಾಕನ್ ತಿಳಿಸಿದ್ದಾರೆ. ಮಾರುಕಟ್ಟೆ ತಜ್ಞರು ಈ ಕ್ರಮವನ್ನು ಸ್ವಾಗತಿಸಿದ್ದಾದರೂ ಹಲವಾರು ದಶಕಗಳಿಂದ ಬೆಳೆದು ಬಂದಿರುವ ಮಾರಾಟಗಾರರು, ಏಜೆಂಟ್, ರಾಜಕಾರಣಿಗಳು, ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳು ಇದಕ್ಕೆ ಆಸ್ಪದ ನೀಡುತ್ತವೆಯೇ ಎಂಬುದು ಅನುಮಾನ ವ್ಯಕ್ತವಾಗಿದೆ. ಯಾರಿಂದ ಮೂಟಾಯ್ತು? ಯಾರು ಬರೆದಿರೋದು ಅದು? ಯಾರಿಂದ ಮೂಟಾಯ್ತು? ಆರ್ಟಿಕಲ್ ಯಾರಿಂದ ಬರೆದು ಯಾರು? ಅಲ್ಲ, ಇದು ನಾನು ಕೊಟ್ಟು ಕಳಿಸ್ತೀನಿ. ಯಾರಿಂದ? Whether it is a statement of Mr. Rahul Gandhi, Yes, or an article written by somebody. ರಾಹುಲ್ ಗಾಂಧಿ ಅವರು ಹೇಳಿ ನಿಮ್ಮ ಮಾಕನ್ ಸಾಹೇಬರು ಎಂಡಾರ್ಸ್ ಮಾಡಿರೋ ಆರ್ಟಿಕಲ್ Who has written that article? ಪೇಪರ್ ಅಲ್ಲಿ ಬಂದಿರೋದು ನಾವ್ ಹೇಳ್ತಾ ಇದೀವಿ. ಪೇಪರ್ ಬಂದಿರೋದಲ್ಲ ಅದು. ಇಟ್ ಇಸ್ ಅನ್ ಆರ್ಟಿಕಲ್. It is not a statement of Mr. Rahul Gandhi. ನಿರ್ಮಲಾ ಸೀತಾರಾಮನ್ ಅವರು Article is different, statement is different. ಸರ್ 14ನೇ 15ನೇ ಹೇಳ್ತಾ ಇದ್ದಾರೆ ಫಾರ್ಮರ್ಸ್ ಔಟ್ ಆಫ್ article ಬೇರೆ, statement ಬೇರೆ. ಹೇಳಿದ್ದೆಲ್ಲ ಸರಿ, ಅವ್ರು ಹೇಳಿ ಸರಿ ಇಲ್ಲ ಅಂದ್ರೆ ಹೆಂಗೆ ಸರ್? ಸರಿ ಇಲ್ಲ ಅಂತ ಹೇಳಿಲ್ರಿ ಸರ್. ನೀವು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಾಧುಸ್ವಾಮಿ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಿಲ್ಲ. ನಿರ್ಮಲಾ ಸೀತಾರಾಮನ್ ಬಗ್ಗೆ ಹೇಳಿದ್ರಿ, ಆರ್ಟಿಕಲ್ ಎಲ್ಲಿ ಹೇಳಿದ್ದಾರೆ? ಸ್ಟೇಟ್ಮೆಂಟ್ ಅಂತ. ನಾವು ವೇರ್ ಶಿ ಹ್ಯಾಸ್ ಸೆಡ್ ದಟ್. ಅಲ್ಲ ಇರ್ಲಿ ಸರ್. ಈಗ ನೀವು ಫೇಸ್ ವ್ಯಾಲ್ಯೂ ಮೇಲೆ ನಾವು ತಗೋಬೇಕು. ಸಬ್ಜೆಕ್ಟ್ ಟು ವೆರಿಫಿಕೇಶನ್. ರಿಟರ್ನ್ ಇದ್ರ ಮೇಲೆ ನೀವು ತಗೊಳಕ್ತಾ ಇರಲಿಲ್ಲ ಅಂದ್ರೆ ಯು ಆರ್ ಕ್ವೆಶ್ಚನಿಂಗ್ ಹಿಮ್. ಸಬ್ಜೆಕ್ಟ್ ಟು ವೆರಿಫಿಕೇಶನ್ ಮಾಡಿ ನಾವೀಗ ಹೇಳಿದೀವಿ, ಯು ವೆರಿಫೈ. ಬಟ್ ನಮ್ಗೆ ತಕರಾರಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಎಪಿಎಂಸಿ ನಲ್ಲಿ ರೈತರಿಗೆ ಎಕ್ಸ್ಪೈಟ್ ಆಗ್ತಾ ಇದೆ ಅಂತ ಹೇಳಿ ಅವತ್ತು ಅವರ ಅಭಿಪ್ರಾಯ ರಾಜ್ಯ ಸರ್ಕಾರಗಳು I don't say that ಎಪಿಎಂಸಿಗಳಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಅವ್ರ ಭಾವನೆ ಕೂಡ ಔಟ್ಸೈಡ್ ದಿ ಮಾರ್ಕೆಟ್ ಜಾಸ್ತಿ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಆಮೇಲೆ ಅಲ್ಲ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಆಮೇಲೆ ಖಾಸಗಿ ಔಟ್ಸೈಡ್ ಮಾರುಕಟ್ಟೆಗಳಿಗೆ ಹೋದ್ರೆ ಔಟ್ಸೈಡ್ ದಿ ಮಾರ್ಕೆಟ್ ಹೋಗಬಿಡಿ. ನೀವು ಸೋತಾಗ ಅವ್ರು ವಿಮರ್ಶೆ ಮಾಡ್ಕೊಂಡು ರೈತರಿಗೆ ಅನ್ಯಾಯ ಆಗ್ತಿರೋ ಕಳಿಸಿ. ತಡಿಬೇಕು. ಹಂಗೆ ಮಾಧುಸ್ವಾಮಿ ಅದು ಕಳಿಸಿ, ನಾನು ನೋಡ್ತೀನಿ. ನಾನು ನೋಡಿಲ್ಲ ಅದು. ಯಾವತ್ತು ಬಂದಿರೋದು ಅದು? ಕೊಡಬೇಕವ್ರೆ ಸಾಹೇಬ್ರಿಗೆ. ಅಲ್ಲ ಯಾವ ದಿಸ್ ಈಸ್ ಅವ್ರಿಗೆ ಗೊತ್ತಿದೆ ಕೃಷ್ಣ ಅವ್ರಿಗೆ. ಕೊಡಪ್ಪ ತಮ್ಮ. 14-15 ನಾನು ಹೇಳ್ತಾ ಇದ್ದೀನಲ್ಲ, ಅವತ್ತೇ ನಾನು ಓದಿಲ್ಲ, ನೋಡ್ತೀನಿ ಅದೇನು ಅಂತ. ಕಾಂಗ್ರೆಸ್ ಅಭಿಪ್ರಾಯನೂ ಅದೇ ಇತ್ತು. ನೀವು ಹೇಳಿದ್ರೆ ನಾವು ಫೇಸ್ ವ್ಯಾಲ್ಯೂ ಒಪ್ಕೋಬೇಕು, ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಒಪ್ಕೊಳ್ಳಲ್ಲ ಅಂದ್ರೆ ಹೆಂಗ್ರಿ ಸರ್ ನೀವು? ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಜಿಎಸ್ಟಿ ವಿಚಾರದಲ್ಲಿ ಮಧುಸ್ವಾಮಿ ಅವರೇ, ಜಿಎಸ್ಟಿ ವಿಚಾರದಲ್ಲಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಯಾವ ಅಭಿಪ್ರಾಯ ಪಟ್ಟರು, ಪ್ರಧಾನಿಯಾಗಿ ಬಂದಾಗ ಏನು ಮಾಡಿದರು, ಅದೇ ರೀತಿಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆಧಾರ್ ವಿಚಾರದಲ್ಲಿ ನಿಮ್ಮ ಪಕ್ಷದ ಇದು ಅಭಿಪ್ರಾಯ ಏನಾಗಿತ್ತು? ಅದಾದ್ಮೇಲೆ ಅದನ್ನು ಬದಲಾವಣೆ ಮಾಡಿದ್ರ? ನಾವು ಏನು ಹೇಳಿದಾರೆ ಅವರು ಹೇಳಿದ್ರು ಸಮೇತ ಎಪಿಎಂಸಿಯಲ್ಲಿ ಅನ್ಯಾಯ ಆಗ್ತಾ ಇದ್ರೆ ಸರಿಪಡಿಸಬೇಕು. ಸರ್ಕಾರದ ಕರ್ತವ್ಯ. ನಿಮಿಷ, ಜಿಎಸ್ಟಿನೂ ನಿಮ್ದೇ ಕೂಸು, ನಾವು ಒಪ್ಕೋತೀವಿ. ತಿದ್ದುಪಡಿಗಳನ್ನ ಮಾಡಿ ಅರುಣ್ ಜೇಟ್ಲಿ ಅವರು ಪ್ರೆಸೆಂಟ್ ಮಾಡಿದ್ ಬಿಟ್ರೆ ಜಿಎಸ್ಟಿನೂ ಕಾಂಗ್ರೆಸ್ ಕೂಸೆ. ನೀವು ಪದೇ ಪದೇ ಜಿಎಸ್ಟಿ ಆಯ್ತು, ರಾಜ್ಯಕ್ಕೆ ನಷ್ಟ ಆಯ್ತು, who has mooted this? Who has brought the bill before parliament? ಜಿಎಸ್ಟಿ ನ ಪ್ರಪೋಸ್ ಮಾಡಿದ ಪಾರ್ಲಿಮೆಂಟ್ ಅಲ್ಲಿ ಯಾರು? ಇಂಪ್ಲಿಮೆಂಟೇಷನ್ ನಲ್ಲಿ ವ್ಯತ್ಯಾಸ ಆಗಿದೆ. ಜನತಾ ಬಿಜೆಪಿ ಗವರ್ಮೆಂಟ್ ಬಂದು ಜಿಎಸ್ಟಿ ಸ್ಟೇಟ್ಸ್ ಗಳಿಗೆ ಏನಾದ್ರೂ ಒಳ್ಳೇದಾಗ್ಬೋದಾ ಅಂತ ಹೆಚ್ಚುವರಿ ತಿದ್ದುಪಡಿಗಳನ್ನ ಮಾಡಿ ಬಿಟ್ರೆ ಜಿಎಸ್ಟಿನೂ ನಿಮ್ದೇ ಕೂಸು, ನಮ್ದಲ್ಲ. ಯಾಕೆ ಅಧ್ಯಕ್ಷರೇ, ಜಿಎಸ್ಟಿ ನಮ್ದೇ ಕೂಸು ಒಪ್ತೀವಿ, ಆದ್ರೆ ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು? ವಿ ಆರ್ ಅಗೇನ್ಸ್ಟ್ ದ ಇಂಪ್ಲಿಮೆಂಟೇಷನ್. ಐ ಆಮ್ ವೆರಿ ಸಾರಿ. ಜಿಎಸ್ಟಿ ಮೂವ್ ಮಾಡಿದ್ ನಾವಲ್ಲ, ಕಾಂಗ್ರೆಸ್ ಸರ್ಕಾರ. ಸರ್, ವಿ ಅಗ್ರಿ, ಬಟ್ ಹೌ ಯು ಆರ್ ಇಂಪ್ಲಿಮೆಂಟಿಂಗ್ ಇಟ್? ನೀವು ಮಾತ್ಗೂ ಜಿಎಸ್ಟಿ ತಂದ್ರಿ, ರಾಜ್ಯಕ್ಕೆ ಬರೋ ವರಮಾನ ಕಡೆ ಯಾರೇ ತಂದಿದ್ದು? ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರು ತಪ್ಪು ಹೇಳ್ತಾ ಇದ್ದಾರೆ. ವಿ ಆರ್ ಅಗೇನ್ಸ್ಟ್ ದ ಇಂಪ್ಲಿಮೆಂಟೇಷನ್ ಆಫ್ ಜಿಎಸ್ಟಿ. ಲೆಟರ್ ಅಂಡ್ ಸ್ಪಿರಿಟ್ ನಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತ ನಾವು ಹೇಳ್ತಾ ಇರೋದು. ರಾಹುಲ್ ಗಾಂಧಿನೂ ಅದೇ ಹೇಳ್ತಾ ಇರೋದು. ಇವ್ರ ಮನ್ಸಿಗೆ ಬಂದಾಗ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಅದಕ್ಕೆ ಇದು ಪರಿಸ್ಥಿತಿ ಆಗ್ತಾ ಇರೋದು.
ಹೌದು. ಆಗ್ತಿಲ್ಲ. ಆದ್ರೆ ಯಾವುದು ಅಪ್ಪರ್ ಲಿಮಿಟ್ ಯಾವುದು ಲೋಯರ್ ಲಿಮಿಟ್ ಯಾವುದು ಅನ್ನೋದು ರೇಟ್ಸ್ ನ ಫಿಕ್ಸ್ ಮಾಡಿದವ್ರು ನಾವಲ್ಲ. ನಾವು ಹೇಳಿದ್ದು ಮ್ಯಾಕ್ಸಿಮಮ್ 18% ಹೋಗಬಾರ್ದು ಅಂತ ಹೇಳಿದ್ದು. ನೀವು 28% ನಿಗದಿ ಮಾಡಿ ಅಂತ ಹೇಳಿದ್ರ ಕಾಂಗ್ರೆಸ್ ಸರ್ಕಾರ? 28 ಮಾಡ್ಬಿಟ್ಟು ಬೆಲೆಗಳೆಲ್ಲ ಗಗನ ಕೊಟ್ಟು ಅಲ್ಲ, ನೀವು ಟ್ಯಾಕ್ಸ್ ಎಲ್ಲ ಸಾಮಾನ್ಯ ಜನರ ಮೇಲೆ ತೆರಿಗೆ ಬೀಳುತ್ತಲ್ಲ. ಅವರೇ ತಗೊಬಂದ್ರು. ನಿಮ್ಮ GST ಫಾರ್ಮುಲಾ ಸರಿ ಇರ್ಲಿಲ್ಲ ವಿರೋಧ ಈಗ ತಮ್ಮ ಈ ಫಾರ್ಮ್ಯಾಟ್ ಸರಿ ಇರ್ಲಿಲ್ಲ. ಈ ಫಾರ್ಮ್ಯಾಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನು ಲಾಭ ಆಗಿದೆ? ಎಂಪವರ್ಮೆಂಟ್ ಕಮಿಟಿ ಮಾಡಿರೋದು ನೀವು. It is wrong. No. It is wrong. It is. You are wrong. Empowerment committee has You are wrong. You are wrong. Look into the records. I am right. Look into the records. I am right. You are wrong. Empowerment committee ಮಾಡಿರೋದು. ಅಧ್ಯಕ್ಷರೇ, I stand by my word. ಇದು ತಪ್ಪದಾರಿಗೆ I also stand by. Okay. 18% What ರೀಚ್ I have made, ಆಗ್ಬಾರ್ದು ಅಂತ I am ನಮ್ದಿತ್ತು. stand by it. ಇನ್ನೂ ಇಲ್ಲ. ಯಾವುದೋ ಒಂದು ಐಟಮ್ ಲಕ್ಸುರಿಯಸ್ ಐಟಮ್ಗೆ 28% ಮಾಡೋದು ಯಾವ ಪಾಪ? ನೀವ್ ಯಾವಾಗ ಮಾಡೇ ಇಲ್ವಾ? GST ನ ಬೇರೆ ಬೇರೆ ರಾಜ್ಯಗಳಲ್ಲಿ Essential commodities ಮಾಡ್ಕೊಂಡಿಲ್ಲ. ಎಕ್ಸೆಪ್ಟ್ ಪೆಟ್ರೋಲ್ ಡೀಸೆಲ್ ಬಿಟ್ಟು ಲಿಕ್ಕರ್ ಬಿಟ್ಟು ಬೇರೆ ಬೇರೆ ರೇಟ್ಗಳು ಮಾಡ್ಕೊಂಡಿಲ್ಲ. ಕಾಂಪನ್ಸೇಷನ್ ನಷ್ಟ ಆದಾಗ ಸರ್, ಸಿಮ್ ಗುಡ್ಸಿಗೆ ಮಾಡಿದ್ದೀರಾ? ಸಿಮ್ ಗುಡ್ಸಿಗೆ ಲಕ್ಸುರಿಗೆ ರಾಜ್ಯಗಳಿಗೆ ನಷ್ಟ ಆದಾಗ ನಷ್ಟ ಆದ್ರೆ ತೀರ್ಮಾನ ಮಾಡಿದ್ರೆ 18% ಅಪ್ಪರ್ ಲಿಮಿಟ್. ನೀವು ಬರೀ ನೀವು ಒಳ್ಳೇದನ್ನ ಮಾಡಿದ್ರೆ ಕ್ರೆಡಿಟ್ ಕೊಡಕ್ ತಯಾರಿಲ್ಲ. ನೀವು ಈಗ ಒಳ್ಳೇದ ರಾಜ್ಯ ಸರ್ಕಾರಕ್ಕೆ ವ್ಯಾಪಾರಗಾರಕ್ಕೆ ಕೊಡಬೇಕು ಅಂತ ಮಾಡಿದಕ್ಕೆ ಕ್ಲೇಮ್ ಮಾಡ್ತಾ ಇರೋದು. ಕ್ಲೇಮ್ ಆಗ್ತಿತ್ತಾ? ಸಣ್ಣ ಇಂಡಸ್ಟ್ರಿ 14% ಎಲ್ಲ ರಾಜ್ಯಗಳಿಗೆ ಒಪ್ಪಿಸಿ ಮಾಡಿರುವಂತದ್ದು ಒಳ್ಳೇದು ಅಂತ ಹೇಳ್ತಾರ. ಅಲ್ಲ, ಅರುಣ್ ಜೇಟ್ಲಿ ಅವ್ರು ಮಾಡಿದ್ದದು. ಫ್ಯಾಕ್ಟ್ಸ್ ಏನಿದೆ GST ತಂದದ್ದು ಬೇರೆ ವಿಚಾರ. ಒಂದ್ ನಿಮಿಷ ಸರ್. GST ಇನ್ ಪ್ರಿನ್ಸಿಪಲ್ ಮೂವ್ ಮಾಡಿದ್ ನೀವು. ಸ್ಲ್ಯಾಬ್ಸ್ ಮಾಡಿ ಯಾವ್ಯಾವ ಐಟಮ್ಗೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕ್ಬೋದು ಅಂತ ಎಂಪವರ್ ಕಮಿಟಿ ಮಾಡಿದ್ದು. ಹೌ ಟು ಎಕ್ಸಿಕ್ಯೂಟ್ ಕೌನ್ಸಿಲ್ ಇದೆ. ಎಲ್ಲಾ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಕೂತ್ಕೊಂಡು ಮಾಡೋ ತೀರ್ಮಾನ ಆಗುತ್ತೆ. ಕೃಷ್ಣ ಬೈರೇಗೌಡ ಅವರು ಎಂಡಾಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ದಿಸ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. That is the decision of the council, where all the states are members. Who is presiding? ಯಾರಾದ್ರೂ ಪ್ರಿಸೈಡ್ ಮಾಡಲಿ. Your voice will be upheld. Who is presiding? Sir, the finance minister of the country. It is a How many BJP states are there? How many BJP states are there? Anybody may preside. How many BJP governments are there? it is not on majority. It is a conscious decision. Okay, I know that. I also attended GST council It is the conscious decision. Don't So teach all the me. states are part of the decision. No, it is not a part of it. They are part of it. They are party to it. They are party to the decision. The finance minister has got all power. No. You don't know. Sir, finance minister gilla. GST council chairman will conduct the meeting. The GST council has got powers. ಹಾಗಾದ್ರೆ ನಾನ್ ಬಿಜೆಪಿ ಗವರ್ಮೆಂಟ್ ಗಳೆಲ್ಲ ಇದು ನಷ್ಟ ಆಗಿದೆಯಲ್ಲ, GST ನಷ್ಟ ಆಗಿದೆಯಲ್ಲ, ಅದು ಕೊಡಬೇಕು ಅಂತ ಹೇಳಿದಾರೆ. ಯಾಕೆ ಕೊಟ್ಟಿಲ್ಲ? ಅಲ್ಲ, ಅದಕ್ಕೆ ಒಂದು ಸ್ಕೀಮ್ ಆಫರ್ ಮಾಡಿದಾರಲ್ಲ. ಸ್ಕೀಮ್ ಆಫರ್ ಮಾಡಿದಾರಲ್ಲ. ಎಲ್ಲ ನಾನ್ ಬಿಜೆಪಿ ಗವರ್ಮೆಂಟ್ಸ್ ಡಿಮ್ಯಾಂಡ್ ಮಾಡಿದಾವೆ. ಹೌದು, GST ಲಾಸ್ ಎಲ್ಲ ಕೊಡಬೇಕು ಅಂತ, ಸಾಲ ನೀವೇ ತಗೋಬೇಕು ಅಂತ, ನೀವೇ ಸಾಲ ತಗೊಂಡು ತೀರ್ಸಿ ಅಂತ ಹೇಳಿದ್ದಾರೆ. ಯಾಕೆ ಅದು ಮಾಡಿಲ್ಲ? ಹಾಗಾದ್ರೆ ಅಲ್ಲ, ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಬೇರೆ ಇತ್ತಾ? ಯು ಆರ್ ರೈಟ್. ಫಸ್ಟ್ ಟೈಮ್ 2/3 ಆಫ್ ದ ಡಿಸಿಷನ್ ಮಾಡಿ ಆ ಸ್ಕೀಮ್ ಅನ್ನು ಆಫರ್ ಮಾಡಿರೋದು. ಅದನ್ನ ನಾನ್ ಬಿಜೆಪಿ ಗವರ್ಮೆಂಟ್ ಒಪ್ಕೊಂಡಿದಾವ? ಅದಕ್ಕಿಂತ ಅದನ್ನ ನಾನ್ ಬಿಜೆಪಿ ಗವರ್ಮೆಂಟ್ ಒಪ್ಕೊಂಡಿದಾವ? ಆಲ್ ಆರ್ ಕಾನ್ಶಿಯಸ್ ಡಿಸಿಷನ್. ಅದನ್ನ ನಾನ್ ಬಿಜೆಪಿ ಗವರ್ಮೆಂಟ್ ಒಪ್ಕೊಂಡಿದಾವ? more than 25 You are attending the GST meeting.
ನಾನ್ More ಬಿಜೆಪಿ than 25 states are already agreed. It is on ಇಲ್ಲ record. ಒಪ್ಕೊಂಡಿಲ್ಲ Sir, ಆದ್ರೂ ಕೂಡ ಬಲತ್ಕಾರವಾಗಿ ಏರ್ತಾ ಇದ್ದೀರಿ. including opposition. ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇವ್ರು. Including opposition states like Andhra, Telangana. ಸೆಸ್ ಹಾಕೋ ತೀರ್ಮಾನ ಮಾಡಿದ್ದೆ ಸರ್. ಸೆಸ್ ಅನ್ನೋ ಪದ ಬಳಸಿದ್ದು ಟು ಮೇಕ್ ಗುಡ್ ಆಫ್ ಯುವರ್ ಲಾಸ್. Yes. They make good of the state's loss. That is- levy that of decision- cess was that decision has established. been taken in Levy the of GST cess Council. ಅನ್ನ ತಂದಿದ್ದು ಗವರ್ಮೆಂಟ್ ಆಫ್ That ಇಂಡಿಯಾ decision has been taken in the GST Council. ಗವರ್ಮೆಂಟ್ ಆಫ್ It is ಇಂಡಿಯಾ not previous government's decision. ಸರ್ ಐ ಆಮ್ ಸಾರಿ, ಗವರ್ಮೆಂಟ್ ಆಫ್ ಇಂಡಿಯಾ ಸೆಸ್ ಅಲ್ಲಿ ಅದರಲ್ಲಿ ಪಾರ್ಟ್ ಇಲ್ಲ. ಗವರ್ಮೆಂಟ್ ಆಫ್ ಇಂಡಿಯಾ ಸೆಸ್ ಕಲೆಕ್ಟ್ ಮಾಡಕ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೆ ಸ್ಟೇಟ್ಗಳಿಗಾಗೋ ನಷ್ಟನ ಇದಷ್ಟು ತುಂಬಿಕೊಳ್ಳಿ ಅಂತ. ಈ ವರ್ಷ ಅನಿವಾರ್ಯ ಆಯ್ತು, ಬಂದಿಲ್ಲ, ಯಾರು ಮಾಡಕ್ಕಾಗಲ್ಲ. ಅವ್ರಿಗೂ ಕಷ್ಟ ಇದೆ, ನಿಮ್ಗೂ ಕಷ್ಟ ಇದೆ, ಲೋನ್ ಬಾರೋ ಮಾಡಿ ಅಂತ ಹೇಳಿರೋದು ದೊಡ್ಡ ವಿಷಯ ಅಂತ ಚರ್ಚೆ ಮಾಡಕ್ಕಲ್ಲ. ದಿ ವೆರಿ ಕಾನ್ಸೆಪ್ಟ್ ಆಫ್ ಸೆಸ್ ಇಸ್ ಟು ಮೇಕ್ ಗುಡ್ ಯುವರ್ ಲಾಸ್. ಅದು 5 ವರ್ಷದವರೆಗೆ ಒಪ್ಕೊಂಡಿದ್ದಾರೆ. ಅದು ಎಲ್ಲ ರಾಜ್ಯಗಳು ಕೂಡ ಅದಕ್ಕೆ ಕಾನ್ಸೆನ್ಸಸ್ ಬಂದಿತ್ತು. 5 ವರ್ಷದೊಳಗೆ ಎಷ್ಟು ನಷ್ಟ ಆಗುತ್ತೆ 14% ಅಂತ ಕಾಮನ್ ಆಗಿ ತಗೊಂಡು 14% ಲಾಸ್ ಆಗುತ್ತೆ. ಆ 14% GST ನಲ್ಲಿ ಲಾಸ್ ಆಗುತ್ತಲ್ಲ ಅದನ್ನ 5 ವರ್ಷದವರೆಗೆ ತುಂಬಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದು ಯಾವಾಗ ಎಲ್ಲಿವರೆಗೆ? 22, 23ವರೆಗೆ. 21, 22 ತುಂಬಿಕೊಡ್ಬೇಕು ಅಂತ ಹೇಳಿದ್ದಾರೆ. ಇದು ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಕೊರೋನಾ ಬಂದ್ಬಿಟ್ಟಿದೆ, ಇಲ್ಲ ನಾವು ಕೊಡಲ್ಲ, ಲಾಸ್ ಆಗ್ಬಿಟ್ಟಿದೆ, ನಾವು ಸಾಲ ತಗೊಳಕ್ ಹೇಳ್ತೀವಿ ಇವ್ರಿಗೆ, ರಿಸರ್ವ್ ಬ್ಯಾಂಕ್ನವ್ರಿಗೆ ನೀವು ತಗೋಗಿ ಅಂತಂದ್ರೆ ಯಾಕೆ? ನಾನ್ ಬಿಜೆಪಿ ಗೌರ್ಮೆಂಟ್ ಇದಕ್ಕೆ ಒಪ್ಕೊಂಡಿಲ್ಲ. ನೀವು ಒಪ್ಕೊಂಡಿದ್ದೀರಿ, ಒಪ್ಕೊಂಡದೆ ಅಲ್ಲ, ಕೆಲವು ಸ್ಟೇಟ್ಸ್ ಗಳಿಗೆ ಬೇಕಾಗಿಲ್ಲ. ಅಲ್ಲ, ಒಂದ್ ನಿಮಿಷ ಸರ್. ಈಗ ಅನ್ಪ್ರೆಸಿಡೆಂಟೆಡ್ ಈಗ ನೀವು ಹೋಯ್ತಾ ಇದ್ದೀರಲ್ಲ ಬಸವರಾಜ್, ನೀವು ಹೋಯ್ತಾ ಇದ್ದೀರಲ್ವಾ? ನಾನ್ ಬಿಜೆಪಿ ಗೌರ್ಮೆಂಟ್ ಒಪ್ಕೊಂಡಿದ್ದಾರೆ ಈ ಪ್ರಪೋಸಲ್ಗೆ. ಅಲ್ಲ, ಹೇಳ್ತೇನೆ ಕೇಳಿ, ನಾನು ಒಪ್ಕೊಂಡಿದ್ದಾರೆ ಹೇಳಿ. ನಾ ಪೂರ್ತಿ ಹೇಳ್ತೇನೆ, ಲಿಮಿಟೆಡ್ ಕ್ವಶನ್ ಕೇಳಲ್ಲ ಸರ್. ನಾವು ಕೂಡ ಏನು ಹೇಳಿದ್ವಿ ಸ್ಟಾರ್ಟಿಂಗ್ನಲ್ಲಿ, ಕೇಂದ್ರನೇ ಭರಿಸ್ಬೇಕನ್ನುವಂಥ ನಿಲುವನ್ನೇ ನಾವು ತೆಗೆದುಕೊಂಡಿದ್ವಿ. ಯಾವಾಗ ಕೇಂದ್ರ ಸರ್ಕಾರ ಈ ಥರ ನಮ್ಮ ಇನ್ಕಮ್ಸು ಟೋಟಲ್ ಇನ್ಕಮ್ಸ್ ಎಲ್ಲ ಕಮ್ಮಿ ಆದಾಗ ನಿಮ್ಗೆ ಇಮಿಡಿಯೇಟ್ಲಿ ದುಡ್ಡು ಬೇಕಂದರೆ ವಿ ಆರ್ ಮೇಕಿಂಗ್ ಸ್ಕೀಮ್ಸ್ ಅಂತ 2 ಸ್ಕೀಮನ್ನು ಕೊಟ್ಟ ಮೇಲೆ ನಾವೆಲ್ಲ ಸ್ಟಡಿ ಮಾಡಿದ್ವಿ. ಸ್ಟಡಿ ಮಾಡಿದ ಮೇಲೆ ಮೆಜಾರಿಟಿ ಸ್ಟೇಟ್ಸು ಅಬೌಟ್, ಹೌದ್ರಿ ಸರ್ ಒಂದು ನಿಮಿಷ, 20 ಸ್ಟೇಟ್ಸ್ ಔಟ್ ಆಫ್ 30 ಅಗ್ರೀಡ್ ಫಾರ್ ದಿಸ್. ಅದಾದಮೇಲೆ ಮತ್ತೆ ಪರ್ಸ್ಯೂವಿಂಗ್ ಎರಡು ಸಭೆಗಳಾಯಿತು. 2 ಸಭೆಯಲ್ಲೂ ಕೂಡ ವಿ ವಾಂಟೆಡ್ ಟು ಟೇಕ್ ಎವ್ರಿಬಡಿ ಆನ್ ಬೋರ್ಡ್, ಕಾನ್ಷಿಯಸ್ ಡಿಸಿಷನ್ ಆಗಲಿ ಅಂತ. ಯಾಕಂದರೆ ಅಲ್ಲಿವರು ಕಾನ್ಷಿಯಸ್ ಡಿಸಿಷನ್ ಆಗಿತ್ತು, ಮೆಜಾರಿಟಿಯಿಂದ ಯಾವುದೂ ಆಗಿರಲಿಲ್ಲ. ಆದ್ದರಿಂದ ಪ್ರಯತ್ನಗಳಾಯಿತು. ಅದಾದಮೇಲೆ ಆಗಲಿಲ್ದಾಗ ಏನು ಕೆಲವು ಸ್ಟೇಟ್ಸ್ಗಳು ಏನು ಹೇಳಿದರು, ನೋಡ್ರಿ ನಾವು ಸಾಲ ತೊಗೊಳಕ್ತಾ ಇದ್ದೀವಿ, ಎಕ್ಸ್ಟೆನ್ಷನ್ ಆಫ್ ಕಾಂಪೆನ್ಸೇಷನ್ ಮಾಡಿದರೆ ನೀವು ಬಡ್ಡಿ ಮತ್ತು ಸಾಲ ತೀರ್ಸಂಗಿದ್ರೆ ನಮ್ಮ ಅಕೌಂಟಲ್ಲಿ ನಾವು ಸಾಲ ತೊಗೊಳಕ್ಕೆ ತಯಾರಿದ್ದೀವಿ ಅಂತ, ನಮ್ಮನ್ನ ಯಾಕೆ ನೀವು ಸಫರ್ ಮಾಡಿಸ್ತೀರಿ, ಬೇರೆಯವ್ರು ಬೇಡ ಅಂತಂದ್ರೆ ಅನ್ನೋಂಥ ನಿಲುವು ಬಂದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸ್ಕೀಮನ್ನು ಯಾರು ಬೇಕಾದ್ರೆ ತೊಗೋಬೋದು, ಇಲ್ಲರು ಬಿಡ್ಬೋದು ಅನ್ನೋಂಥ ಮಾತನ್ನು ಹೇಳಿದರು. ವಿ ಹ್ಯಾವ್ ಆಪ್ಟೆಡ್. ಸೊ ಅದರಲ್ಲಿ ಏನು ತಪ್ಪಿದೆ? ಈಗ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್, ನೋಬಡಿ ಎಕ್ಸ್ಪೆಕ್ಟೆಡ್ ಈ ಥರ ನಮ್ಗೆ ಎಕನಾಮಿಕ್ ಲಾಸ್ ಆಗುತ್ತೆ ಬಿಕಾಸ್ ಆಫ್ ದಿ ಪ್ಯಾಂಡಮಿಕ್ ಅಂತ. ಹಿಂದೆ ಕಾನೂನು ಮಾಡುವಾಗಲೂ ಅದು UPA ಇರ್ಬೋದು, NDA ಇರ್ಬೋದು, ನೋಬಡಿ ಎಕ್ಸ್ಪೆಕ್ಟೆಡ್ ದಿಸ್ ಪ್ಯಾಂಡಮಿಕ್ ಸಿಚುವೇಶನ್. ಅನ್ಪ್ರೆಸಿಡೆಂಟ್ ಸಿಚುವೇಶನ್ನಲ್ಲಿ ಇವತ್ತು ಯು ಹ್ಯಾವ್ ಟು ಡೂ ಸಮ್ ಎಕ್ಸ್ಟ್ರಾರ್ಡಿನರಿ ಡಿಸಿಷನ್ಸ್. ಅದು ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಓಕೆ ಅಧ್ಯಕ್ಷರೇ, ಸರ್ ಒಂದು ನಿಮಿಷ ಸರ್. ಅಧ್ಯಕ್ಷರೇ ಪದೇ ನನ್ನ ಹೆಸರು 2-3 ಬಾರಿ ಹೇಳಿದ್ದಾರೆ. ಸೊ ಹೌದು, ಅಫ್ಕೋರ್ಸ್ ಇನ್ ದ ರೈಟ್ ಸ್ಪಿರಿಟ್ ಅಕ್ಸೆಪ್ಟ್. ಇದು ಸ್ವಲ್ಪ ಬ್ರೀಫ್ ಆಗಿ ಹಿನ್ನೆಲೆ ಹೇಳಿಬಿಡ್ತೇನೆ ಚುಟುಕಾಗಿ. ಇದು GST ತರಬೇಕು ಅಂತ ಹೊರಟಿದ್ದು ಹಿಂದೆ UPA ಸರ್ಕಾರನೇ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಈ ಸಲಹೆಯನ್ನು ಮುಂದೆ ಇಟ್ಟಿದ್ದು ಅವರೇ. ಮತ್ತು ಸಂವಿಧಾನದ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮೂವ್ ಮಾಡಿದ್ದು ಸಹ UPAನೇ. ಆದರೆ UPA ಮೂವ್ ಮಾಡಿದಾಗ BJPಯವರು ಅದಕ್ಕೆ ತಕರಾರು ಮಾಡಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಲಿಲ್ಲ. ಆದರೆ ನಂತರ NDA ಸರ್ಕಾರ ಬಂದ ಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮತ್ತೆ ಮೂವ್ ಮಾಡಿದ್ರು. ಆವಾಗ ನಾವೆಲ್ಲರೂ ಸಹಕಾರ ಕೊಟ್ಟಿದ್ದೀವಿ. ನಾವು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ವಿರೋಧ ಮಾಡಲಿಲ್ಲ, ಆಯಿತಾ? ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆಗಿದ್ದು ಸಹ 2014ರ ನಂತರದಲ್ಲಿ 1ನೇ ಘಟ್ಟ. ಅದು 2ನೇ ಘಟ್ಟ ಕಾನೂನು ರಚನೆ ಮಾಡೋದಿದೆಯಲ್ಲ, GST ಕಾನೂನು ರಚನೆ ಮಾಡೋದು, ಅದು ಸಂಪೂರ್ಣವಾಗಿ ಆಗಿದ್ದು NDA ಸರ್ಕಾರದ ಅವಧಿಯಲ್ಲೇ. ಎಂಪವರ್ಡ್ ಕಮಿಟಿ ಅಂತ ಇತ್ತು, ಎಂಪವರ್ಡ್ ಕಮಿಟಿ ಆಫ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸ್. ಸ್ವಲ್ಪ ದಿನ ಅದಕ್ಕೆ ಅಮಿತ್ ಮಿತ್ರ ಅವರು ವೆಸ್ಟ್ ಬೆಂಗಾಲ್ ಫೈನಾನ್ಸ್ ಮಿನಿಸ್ಟರ್ ಅಧ್ಯಕ್ಷರಾಗಿದ್ದರು. ಬಹುಶಃ ಸ್ವಲ್ಪ ದಿನ ಸುಶೀಲ್ ಮೋದಿ ಅವರು ಸಹ ಅಧ್ಯಕ್ಷರಾಗಿದ್ದರು ಅನಿಸುತ್ತೆ. ಅದು 1-2 ವರ್ಷ ಕೆಲಸ ಮಾಡ್ತು. ಅಲ್ಲೂ ಕಾನೂನು ಬಗ್ಗೆ ಚರ್ಚೆ, ಐಡಿಯಾಸ್ ಕಾನ್ಸೆಪ್ಚುವಲ್ ಲೆವೆಲಲ್ಲಿ ಚರ್ಚೆ ಆಗಿದ್ದು ಬಿಟ್ಟರೆ ಕಾನೂನು ಡ್ರಾಫ್ಟಿಂಗ್ ಆಗಲಿಲ್ಲ. ಕಾನೂನನ್ನು ಡ್ರಾಫ್ಟ್ ಮಾಡಲಿಕ್ಕೆ ಆರಂಭ ಮಾಡಿದ್ದು GST ಕೌನ್ಸಿಲ್ ಕಾನ್ಸ್ಟಿಟ್ಯೂಟ್ ಆದಮೇಲೆ ಮಾತ್ರ.
GST ಕೌನ್ಸಿಲ್ ಕಾನ್ಸ್ಟಿಟ್ಯೂಟ್ ಆಗಿದ್ದು 2016 ಅಂತ ತಿಳ್ಕೊಳ್ತೇನೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆಗಿ ಸ್ಟೇಟ್ಗಳಲ್ಲಿ ರಾಟಿಫೈ ಆದಮೇಲೆ. ಸೊ ಕಾನೂನು ರಚನೆ ಆಗಿದ್ದು, ನಿಯಮಾವಳಿಗಳ ರಚನೆ ಆಗಿದ್ದು 2016 ನಂತರನೇ. ಸೊ ಕಂಪ್ಲೀಟ್ಲಿ 2016 ನಂತರ, ಅದಕ್ಕೆ ಮೊದಲು ಕಾನೂನು ರಚನೆ ಆಗಿರಲಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ವಾಟ್ ಎವರ್ ಲೀಗಲ್ ಫ್ರೇಮ್ವರ್ಕ್, ಗೈಡ್ಲೈನ್ಸ್, ರೂಲ್ಸ್ ಎಲ್ಲನೂ ಫ್ರೇಮ್ ಆಗಿದ್ದು 2016-17 ಅವಧಿಯಲ್ಲಿ ಅನ್ನೋದು. ಐ ಆಮ್ ಜಸ್ಟ್ ನಾಟ್ ಬಿಫೋರ್ ದಟ್, ಪೋಸ್ಟ್ ಕೌನ್ಸಿಲ್ ಕ್ರಿಯೇಷನ್. ಇನ್ನೊಂದೇ ಒಂದು ಮಾನ್ಯ ಸರ್ಕಾರದ ಗಮನಕ್ಕೆ, ಈ ವರ್ಷದ ಕಾಂಪನ್ಸೇಷನ್ ವಿಚಾರ. ನನಗೆ ತಿಳಿದಾಗೆ ಮಾನ್ಯ ಗೃಹ ಸಚಿವರು 11,500 ಕೋಟಿ ನಾವು ಸಾಲದ ರೂಪದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜ, 11,500 ಕೋಟಿ ಸಾಲದ ರೂಪದಲ್ಲಿ ಸಿಗುತ್ತೆ. ನನಗಿರೋ ಮಾಹಿತಿ, ಅಫ್ಕೋರ್ಸ್ ತಮಗೆ ಹೆಚ್ಚಿನ ನಿಖರ ಮಾಹಿತಿ ಇರುತ್ತೆ, ಆದರೆ ನನ್ನ ಅಂದಾಜು ಪ್ರಕಾರ ಈ ವರ್ಷ ಕರ್ನಾಟಕಕ್ಕೆ ಕೋತ ಆಗೋದು 25,000ದಿಂದ 27,000 ಕೋಟಿ ಕೋತ ಆಗುತ್ತೆ. 11.5 ಅಲ್ಲ. ತಾವು ಆಮೇಲೆ ಕರೆಕ್ಟ್ ಮಾಡಿ ಸರ್, ಪ್ಲೀಸ್, ಆಮೇಲೆ ತಾವು ಕರೆಕ್ಟ್ ಮಾಡಿ. 25,000ರಿಂದ 27,000 ಕೋಟಿ ನಮಗೆ ಕೋತ ಬರುತ್ತೆ GST ಆದಾಯ ಒಂದರಲ್ಲಿ. ಬೇರೆದೆಲ್ಲ ಬಿಟ್ಟು, ಎಕ್ಸೈಸ್ ಡ್ಯೂಟಿ ಬಿಟ್ಟು, ಬೇರೆ ಆದಾಯ ಮೂಲಗಳು ಬಿಟ್ಟು ಅದರದ್ದೇ ಹೇಳ್ತಾ ಇದ್ದೇನೆ. ಅದರಲ್ಲಿ 11,500 ಕೋಟಿ ಅವರು ಸಾಲದ ರೂಪದಲ್ಲಿ ತೆಗೆದುಕೊಂಡು ಸಿಂಗಲ್ ವಿಂಡೋ ಮುಖಾಂತರ ಕೊಡಲಿಕ್ಕೆ ಹೊರಟಿದ್ದಾರೆ. ಇನ್ನು 6,000, 6,500 ತಾವು ಬಹುಶಃ GST ಎಗೇನ್ಸ್ಟು ತಾವು ಬಾರೋಯಿಂಗ್ ಮಾಡ್ತೀರಾ ಅಂತ ಕಾಣುತ್ತೆ. ಒಟ್ಟಾರೆ ಇಲ್ಲ ಅಂದ್ರೂ ಆಯಿತು, 18,000 ಕೋಟಿ ಒಂದಲ್ಲ ಒಂದು ರೂಪದಲ್ಲಿ ಸಾಲದ ರೂಪದಲ್ಲಿ ನಾವು ಈ ವರ್ಷ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ತೆಗೆದುಕೊಂಡ್ರೂ ಸಹ ಬಹುಶಃ 7-8-9,000 ಕೋಟಿ ಈ ವರ್ಷ ನಮ್ಮ GST ಆದಾಯ ನಮ್ಮ ಕೈಗೆ ಬರೋದಿಲ್ಲ. ಇದು ಸತ್ಯ, ಇದು ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ. ಇನ್ನೊಂದು ಮುಂದುವರೆದು ಹೇಳ್ಬಿಡ್ತೇನೆ, ಸೆಸ್ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಸೆಸ್ಸು ಆವತ್ತು ಸಂದರ್ಭದಲ್ಲಿ ನಾನು ಇದ್ದಿದ್ದರಿಂದ ಫ್ಯಾಕ್ಟ್ ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಸೆಸ್ಸನ್ನು ನಾವು ಪರಿಹಾರ ಕೊಡಬೇಕು ಅನ್ನೋ ಕಾರಣಕ್ಕೆ ಹುಟ್ಟಾಕ್ಲಿಲ್ಲ. ಸೆಸ್ ಇದ್ದೇ ಇರುತ್ತೆ, ಈ ಕರ ಏನಿದೆ ಇದ್ದೇ ಇರುತ್ತೆ. ಉದಾಹರಣೆಗೆ ತಂಬಾಕು ಮೇಲೆ ಅಥವಾ ಅತಿ ಲಕ್ಸುರಿ ಗುಡ್ಸ್, ಹೈ ಎಂಡ್ ಕಾರ್ಸ್ ಇದಾವಲ್ಲ, ಹೈ ಎಂಡ್ ಮೋಟಾರ್ ಸೈಕಲ್ಸ್, ಇಂಥವ ಮೇಲೆಲ್ಲ ಲಕ್ಸುರಿ ಟ್ಯಾಕ್ಸ್ ಮತ್ತು ಸಿನ್ ಗೂಡ್ಸ್ ಅಂದರೆ ಈ ತಂಬಾಕು ಇದರ ಪ್ರಾಡಕ್ಟ್ಸ್, ಇದರ ಮೇಲೆ ಸೆಸ್ ಹಾಕಲೇಬೇಕು ಅನ್ನುವಂಥದ್ದು ತೀರ್ಮಾನ ಆಗಿತ್ತು. ಸೊ ಸೆಸ್ ವಾಸ್ ನಾಟ್ ಕ್ರಿಯೇಟೆಡ್ ಫಾರ್ ದ ಪರ್ಪಸ್ ಆಫ್ ಕಾಂಪನ್ಸೇಷನ್. ಸೆಸ್ ಹ್ಯಾಸ್ ಇಟ್ಸ್ ಓನ್ ಜಸ್ಟಿಫಿಕೇಶನ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ. ಈ ನಮ್ಮ ಕಾಂಪನ್ಸೇಷನ್ ಎಕ್ಸ್ಪೈರ್ ಆದಮೇಲೂ ಕೂಡ ಸೆಸ್ ಕಂಟಿನ್ಯೂ ಆಗುತ್ತೆ. Because cess was not created for this purpose. Incidentally, we are using cess to pay compensation as a working arrangement. Fair enough? 2022ಕ್ಕೆ ನಮ್ಮ ಕಾಂಪನ್ಸೇಷನ್ ನಿಂತೋಗುತ್ತೆ ಅಂತ ಇಟ್ಕೊಳ್ಳಿ. ಅಫ್ಕೋರ್ಸ್ ಕರ್ನಾಟಕ ಆನ್ ರೆಕಾರ್ಡ್ ನಾವು ಡಿಮ್ಯಾಂಡ್ ಮಾಡಿದ್ದೀವಿ 2025 ಮುಂದುವರಿಸಬೇಕು ಅಂತ. ನಾನು ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ತೇನೆ, ತಾವು ಒತ್ತಾಯ ಮಾಡಿ. ಇಲ್ಲ ಅಂದರೆ ಬಹುಶಃ 2022-23 ಕರ್ನಾಟಕಕ್ಕೆ ಏಕದಮ್ ಒಂದೇ ವರ್ಷ ನಿಮಗೆ 20,000 ಕೋಟಿ ಆದಾಯ ಬಿದ್ದು ಹೋಗೋ ಸಾಧ್ಯತೆಗಳು ಇದ್ದಾವೆ. ವಿಲ್ ಡಿಬೇಟ್ ಇಟ್. ಬಟ್ ನಾನು ರಾಜ್ಯದ ಪರವಾಗಿ ತಮ್ಮ ಸರ್ಕಾರಕ್ಕೆ ಅಪೀಲ್ ಮಾಡ್ತೇನೆ, 25ನೇ ವರ್ಷದವರೆಗೆ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ತಾವು ಒತ್ತಾಯ ಮಾಡಬೇಕು. ಅದೇನೇ ಇರಲಿ ಸರ್, ಅದೇನೇ ಇದ್ರೂ 2022ಕ್ಕೆ ಎಕ್ಸ್ಪೈರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೆಸ್ ವಿಲ್ ಸ್ಟಿಲ್ ಕಂಟಿನ್ಯೂ. ಸೆಸ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, GST ಕೌನ್ಸಿಲ್ನವರು, ಕೇಂದ್ರ ಸರ್ಕಾರದವರು ಈ ವರ್ಷ ಸಂಪೂರ್ಣ ಸಾಲ ತಗೊಂಡು ನಮಗೆ GST ಗ್ಯಾಪ್ ಏನು ಬರ್ತಾ ಇದೆ, ಕೋತ ಏನು ಬರ್ತಾ ಇದೆ, ಸಂಪೂರ್ಣ ಹಣ ನಮಗೆ ಕೊಟ್ಟರೂ ಸಹ ಕೇಂದ್ರ ಸರ್ಕಾರಕ್ಕೆ ನಯಾ ಪೈಸಾ ಬರ್ಡನ್ ಬರೋದಿಲ್ಲ. ಯಾಕೆ ಅಂದರೆ 2022 ನಂತರನೂ ಅವರಿಗೆ ಬೇಕಾದಷ್ಟು ಸೆಸ್ ಆದಾಯ ಬರೋದ್ರಿಂದ ಆ ಸೆಸ್ ಆದಾಯದಿಂದನೇ ಆ ಸಾಲವನ್ನು ತೀರಿಸ್ಬೋದು. ₹1 ಬರ್ಡನ್ನು ಅವ್ರ ಮೇಲೆ ಬರೋದಿಲ್ಲ. ಆದ್ರೆ ಯಾಕೆ ಆ ತರ ನಿಲುವು ತಗೊಂಡಿಲ್ಲ ಅವರು ನಮಗೆ ಅರ್ಥ ಆಗದೆ ಇರೋ ವಿಚಾರ. ಒಂದೇ ಒಂದು ನೇರವಾಗಿ ನಿಮ್ಮ ಪ್ರಶ್ನೆಗೆ ಹೇಳ್ತೀನಿ. ಈ ಕಾಂಪನ್ಸೇಷನ್ ಅನ್ನ ಈ ಲಕ್ಸುರಿ ಆ್ಯಂಡ್ ಸಿನ್ ಗುಡ್ಸ್ ಮೇಲಿರುವಂಥ ಸೆಸ್ನಿಂದ ಮಾಡಬೇಕನ್ನುವಂಥದ್ದು ಅಮೆಂಡ್ಮೆಂಟಲ್ಲೇ ಇದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲೇ ಇದೆ. ಅದು ಯಾವ ರೀತಿ ಬರೆಸ್ಬೇಕನ್ನುವಂಥ ವಿಚಾರದಲ್ಲಿ ಆ ಸೆಕ್ಷನಲ್ಲಿ ದ್ಯಾಟ್ ಇದು ಲಕ್ಸುರಿ ಗುಡ್ಸು ಮತ್ತು ಸಿನ್ ಗುಡ್ಸ್ ಮೇಲೆ ಸೆಸ್ ಹಾಕಿ 2022 ಈ ಕಾಂಪನ್ಸೇಷನ್ಗೆ ಕೊಡಬೇಕು. ಇಲ್ಲಿದ್ರೆ ಕನ್ಸಾಲ್ಟೇಟ್ ಫಂಡಿಗೆ ಹೋಗ್ತಿತ್ತು ಅದು. ಅದಕ್ಕಾಗಿಯೇ ಇಲ್ಲಿ ಕಲೆಕ್ಟ್ ಆಗಿದ್ದು
ನಮಗೆ ಕಾಂಪನ್ಸೇಷನ್ ಬರಬೇಕನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಅದರಲ್ಲಿ ಗೊಂದಲ ಇಲ್ಲ. ಈಗ ಮೊನ್ನೆ ಮತ್ತೊಂದು ರೆಸಲ್ಯೂಷನ್ ನಾವು ಮಾಡಿದ್ದೇವೆ GST ಕೌನ್ಸಿಲಲ್ಲಿ. ತಾವೇನು ಹೇಳಿದ್ರಿ ಇದು ಮುಂದುವರಿಬೇಕು ಅಂತ, ಇದನ್ನು ಖಂಡಿತವಾಗೂ ನಾವು ಎಲ್ಲಿವರೆಗೂ ಮುಂದುವರಿಸಬೇಕು ಅಂತ ಮಾಡಿದ್ದೇವೆ ಅಂದರೆ, ಎಲ್ಲಿವರೆಗೂ ಈ ರಾಜ್ಯಗಳು ನಾವೆಲ್ಲ ಏನು ಸಾಲ ಕೊಡ್ತೇವೆ, ಸಾಲ ತೊಗೊಳ್ತೇವೆ, ಅದು ತೀರೋವರೆಗೂ ಈ ಒಂದು ಕಾಂಪನ್ಸೇಷನನ್ನು ಈ ಸೆಸ್ ಮುಖಾಂತರನೇ ತುಂಬಬೇಕು ಅನ್ನುವಂಥ ತೀರ್ಮಾನವನ್ನು GST ಕೌನ್ಸಿಲಲ್ಲಿ ಪಾಸ್ ಮಾಡಿದ್ದೇವೆ ನಾವು. ಸೊ ದೇರ್ ಈಸ್ ಅ ಸೆಕ್ಯೂರಿಟಿ ಫಾರ್ ದ ರೀಪೇಮೆಂಟ್ ಆಫ್ ದಿ ಲೋನ್ಸ್ ವಿಚ್ ದ ಸ್ಟೇಟ್ಸ್ ಆರ್ ಗೆಟಿಂಗ್ ಇನ್ ಪ್ಯಾಂಡಮಿಕ್. ಆದ್ದರಿಂದ ಯಾವುದೇ ರೀತಿಯ ಆತಂಕವನ್ನು ಹುಟ್ಟಿಸುವಂಥ ಅವಶ್ಯಕತೆ ಇಲ್ಲ. ಮತ್ತು ನಮ್ಮದೇನು ಲಾಸ್ ಆಗುತ್ತೆ ಆ ಲಾಸಿಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಸಾಲ ತಗೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ಮೊದಲೇ ಒಂದು ಏನು 11,000 ಏನಿದೆ ಅದು ಮೊದಲೇ ಒಂದು 4-5 ತಿಂಗಳ ಅವತ್ತಿನ GST ಕೌನ್ಸಿಲ್ ದಿವಸ ಇರುವಂಥ ಸಾಲಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಹಂತ ಹಂತವಾಗಿ ಇನ್ನು ಟ್ರಾನ್ಶೆ ಇಟ್ ಕಮ್ಸ್. ಆದ್ದರಿಂದ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಷ್ಟು ಸಾಲವೂ ಸಿಗ್ತದೆ. ಅದು ಸಾಲ ತೀರಿಸುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಏನೊಂದು ಎಕ್ಸ್ಟೆನ್ಷನ್ ಮಾಡ್ತಿದೆ ಸೆಸ್ಸು, ಅದ್ರ ಮುಖಾಂತರ ನಮ್ಮ ಇದಕ್ಕೆ ಬರ್ತದೆ. ಸ್ಟೇಟ್ ಎಕ್ಸ್ಚೆಕರ್ಗೂ ಬರ್ಡನ್ ಆಗೋದಿಲ್ಲ. ಇಟ್ ಈಸ್ ಗೋಯಿಂಗ್ ಟು ಕಮ್ ಫ್ರಮ್ ದಿ ಸೆಸ್ ಕಲೆಕ್ಷನ್ ವಿಚ್ ಇಸ್ ಡನ್ ಆನ್ ದಿ ಎಂಟೈರ್ ಕಂಟ್ರಿ. ನಾನು ನಿನ್ನೇನು ಅದನ್ನೇ ಹೇಳಿದ್ದೀನಿ. ಓಕೆ, ಸಿದ್ದರಾಮಯ್ಯನವರು ತಾವು ಕನ್ಕ್ಲೂಡ್ ಮಾಡ್ತಿದ್ದೀರಿ. ಹಣಕಾಸಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲ, ಇದ್ರ ಬಗ್ಗೆ ಕನ್ಕ್ಲೂಡ್ ಮಾಡಿಬಿಡಿ ಅಂತ ನೀವು. ಇದಕ್ಕೆ ಒಂದಿನ ಬೇಕಾದ್ರೆ ಇಟ್ಕೊಳ್ಳೋಣ ಚರ್ಚೆಗೆ. ಪ್ರತ್ಯೇಕ ಒಂದಿನ ಚರ್ಚೆಗೆ ಇಟ್ಕೊಳ್ಳೋಣ ಬೇಕಾದ್ರೆ. ಹೊಸ ವರ್ಷದಲ್ಲಿ ನಾವು ನಮ್ಮ ವಾದ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ನೀವು ಸೆಸ್ನಿಂದ ಬರ್ಸ್ಕೊಳ್ರಿ, ಸಾಲ ತಗೊಳ್ರಿ, ನಾವು ಗ್ಯಾರಂಟಿ ಆಯ್ತೀವಿ ಅಂತ ಯಾಕೆ ಹೇಳ್ಬೇಕು? ಅವರೇ ಸಾಲ ತಗೊಂಡು ಕೊಡ್ಬೋದಾಗಿತ್ತಲ್ಲಪ್ಪ. ವಾಟ್ ಪ್ರಿವೆಂಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಟು ಟೇಕ್ ದಿ ಲೋನ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದಿ ಸ್ಟೇಟ್ಸ್ ಟು ಟೇಕ್ ದಿ ಲೋನ್? ನೀವೇ ಕೊಡ್ರಿ ಅಂತ. ಇದು ಇವ್ರ ಜವಾಬ್ದಾರಿ. ಇಟ್ ವಾಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ದಿ ಸ್ಟೇಟ್ಸ್. ಓಕೆ, MSP 21-22 ಕೊಡ್ಬೇಕಾಗಿರೋ ಜವಾಬ್ದಾರಿ ನಾವು ಇನ್ನೂ ಮುಂದಕ್ಕೆ ಕೊಡಬೇಕು ಅಂತ ಹೇಳಿದ್ದೀವಿ. ಓಕೆ, ಅದನ್ನ ಕೊಡಬೇಕು. ಅಲ್ಲ ಸೆಸ್ ಅಲ್ಲ, ಸೆಸ್ ಯಾವಾಗಾರು ತೆಗೆದಾಕ್ಬಿಡ್ಬಿಡ್ಬೋದು. ಸೆಷನ್ ಪರ್ಮನೆಂಟ್ ಆಗಿರ್ತದೆ ಅಂತ ಏನಲ್ಲ. ಅದೇನು ಪಾರ್ಲಿಮೆಂಟ್ ಪಾಸ್ ಮಾಡಬೇಕಾಗಿಲ್ಲ. ಓಕೆ, GST ಕೌನ್ಸಿಲ್ ಅಲ್ಲಿ ಮಾಡ್ಕೊಂಡ್ರೆ ಆಯ್ತು. ಸೊ ಅದರಿಂದ ನಮ್ಮ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಸ್ಟೇಟ್ಗಳನ್ನ ಎಳೆಯೋದ್ರ ಬದಲು ನೀವೇ ಸಾಲ ತಗೊಂಡು ಕೊಡ್ಬೋದಾಗಿತ್ತಲ್ಲ. ಕಾಂಪನ್ಸೇಷನ್ ಲಾಸ್ ಆಗಿರೋದನ್ನೆಲ್ಲ ಕೊಡ್ಬೋದಾಗಿತ್ತು. ಎಷ್ಟು ಕಡಿಮೆ ಆಗಿದೆ ತೆರಿಗೆ ವಸೂಲಿನಲ್ಲಿ ಅಷ್ಟು ಕೊಡ್ಬೋದಾಗಿತ್ತಲ್ಲ. ಎಷ್ಟು ಕೊಡಬೇಕಾಗಿತ್ತು ರಾಜ್ಯಗಳಿಗೆ ಅಷ್ಟು ಕೊಡಬೇಕಾಗಿತ್ತಲ್ಲ. ಕೃಷ್ಣ ಬೈರೇಗೌಡ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಲಾಸ್ ಆಗುತ್ತೆ. ಈಗ ಎಷ್ಟು ಲಾಸ್ ಆಗುತ್ತೆ ಟ್ಯಾಕ್ಸ್ ಇದರಿಂದ, ಎಷ್ಟು ಈ ವರ್ಷ ಲಾಸ್ ಆಗುತ್ತೆ? ಆಯ್ತಪ್ಪ, ಸೆಸ್ ಮೂಲಕ ಕೊಡ್ತೀವಿ ಅಂತ ಮಾಡ್ಕೊಳ್ಳಿ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು ಅಲ್ವಾ? ಮುಂದುವರೆದ ಸೆಸ್ ಒಂದ್ ವೇಳೆ ಇಲ್ಲ ಅಂದ್ಬಿಟ್ರೆ ಏನ್ ಮಾಡಿರಿ ಮಧ್ಯದಲ್ಲಿ? ಇಲ್ರಿ, ಪಾಸ್ ಮಧ್ಯದಲ್ಲಿ ನಾವು ಕೊಡಲ್ರಿ ಅಂತಂದ್ರೆ GST ಕೌನ್ಸಿಲ್ ಇಸ್ ಕಾನ್ಸ್ಟಿಟ್ಯೂಷನ್. ಈಗ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲ ಅಂತ ಹೇಳಿಲ್ವಾ? GST ನೀವು ಹೋಗಿ ಸಾಲ ತಗೊಂಡ್ರೆ ಗ್ಯಾರಂಟಿ ಆಯ್ತೀವಿ ಅಂತ ಹೇಳಿಲ್ವಾ? ಗವರ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಟೇಕ್ ಎನಿ ಡಿಸಿಷನ್. ಅಲ್ಲ, ಹಂಗಂದ್ರೆ ನಾವು ಕ್ವಶನ್ ಇಟ್ ಎಲ್ಲ ನಾವೀಗಾದ್ರೆ ಯಾವ್ದಾರು ಗವರ್ಮೆಂಟ್ ಇಂಡಿಯಾ ನಾಳೆ ಎದಕ್ಕೂ ನಾವು ಬಜೆಟ್ ನಲ್ಲಿ ಏನು ಕೊಡೋದಲ್ಲ ಅಂತಂದ್ರೆ ಅನ್ಬೋದು. ಹಾಗಾದ್ರೆ ಕೊಡ್ಬೇಕಾಗಿತ್ತು. ಈ ತರ ಆತರ ಸಾಲ ಅವರೇ ಸಾಲ ತಗೋಬೋದಾಗಿತ್ತಲ್ಲ. ಯಾಕೆ ಅವರೇ ಯಾಕೆ ಸಾಲ ತಗೊಳ್ಳಿಲ್ಲ? ಐ ವಾಂಟ್ ಟು ನೋ, ಅವರೇ ಯಾಕೆ ಸಾಲ ತಗೊಳ್ಳಿಲ್ಲ? ಅದಕ್ಕೆ ಕಾರಣ ಇದೆ. ರೆವಿನ್ಯೂ ಸೆಕ್ರೆಟರಿ has given the explanation. I want to know, I'm asking, it's a simple question. Why government of India has not taken loan? Why they asked the states? ಇಲ್ಲ, ಈಗ ಸಿದ್ದರಾಮಯ್ಯನವರು, ಬೊಮ್ಮಾಯಿ ಅವರು ಇವಾಗ ಇನ್ನೊಂದು ದಿನ ಚರ್ಚೆ ಮಾಡೋಣ ಬಿಡಪ್ಪ ಬಸವರಾಜ. ಪ್ರತ್ಯೇಕವಾಗಿ ಅದನ್ನ ಮತ್ತೊಂದ್ಸಲ ಚರ್ಚೆ ಇಲ್ಲ, ಬೇಕಾದ್ರೆ ನಾಳೆನೆ ನಾನು ಸಂಪೂರ್ಣವಾಗಿ ಉತ್ತರ ಕೊಡ್ತೇನೆ ಅದಕ್ಕೆ. ಅಲ್ಲ, ಇನ್ನೊಂದ್ಸಲ ಚರ್ಚೆಗೆ ಇಟ್ಕೊಳ್ಳೋಣ. ಈಗ ಯಾಕಂದ್ರೆ ಸಮಯ What is the argument of the central government ಅನ್ನೋದು ನೀವು ಇನ್ನೊಂದ್ಸಲ ಪ್ರತ್ಯೇಕವಾಗಿ ಈಗ ಫೈನಾನ್ಸಸ್ ಬಗ್ಗೆ ಒಂದು ಚರ್ಚೆ ಮಾಡೋಣ. ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ರಾಜ್ಯದ ಫೈನಾನ್ಸಸ್, ಸ್ಟೇಟ್ ಸೆಂಟ್ರಲ್ ಫೈನಾನ್ಸಸ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅದನ್ನ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. GST ಬಗ್ಗೆ ಮಾಡೋಣ, ನಾವು ತಯಾರಿದ್ದೇವೆ. GST ಬಗ್ಗೆ, ಡಿಮಾನಿಟೈಸೇಷನ್ ಬಗ್ಗೆ ಒಂದಿನ ಚರ್ಚೆ ಮಾಡೋಣ. ಈಗ ಚರ್ಚೆ ಮಾಡೋಣ. ಖಂಡಿತ ಐ ಆಮ್ ರೆಡಿ. ಎಸ್, ನಾವು ರೆಡಿ. ಈಗ ಈ ವಿಷಯ ಈಗ ಮಾಧುಸ್ವಾಮಿ ಅವರು ಅಲ್ಲ, ಇದಾಯ್ತು ಕ್ಲೋಸ್. ಈಗ ನೀವು ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀರಿ ತಾನೆ? ಉತ್ತರ ಯಾರು, ನೀವೇ ಕೊಡ್ತೀರೋ ಯಾರು ಕೊಡ್ತೀರೋ? ಯಾವುದೇ ಇಲ್ಲ, ಮಾತಾಡ್ತೇನೆ. ಯಾವುದಕ್ಕೆ ಉತ್ತರ? ಇದ್ರ ನೀವೀಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದು
ನಾನು ಮಾತಾಡಿ ಮುಗಿಸಿಲ್ಲ, ಇನ್ನು ಕನ್ಕ್ಲೂಡ್ ಮಾಡಿಲ್ಲ ಇನ್ನ. ಸರ್ ಅಧ್ಯಕ್ಷರಿಗೆ ನೀವು ಲೇಟಾಗಿ ಬಂದ್ರ? ಅಲ್ಲ, ನಾನು ಮೊದಲೇ ಬಂದೆ. ಮಾತಾಡುವಾಗೆ ಇದು ಮಧ್ಯದಲ್ಲಿ ಪ್ರಾರಂಭ ಆಗ್ಬಿಡ್ತು. ಅಲ್ಲ, ಅದಕ್ಕೆ ಎಲ್ಲೋ ಹೋಯ್ತು ಅಂತ ನಾನು ದಾರಿ ತರ್ಲಿಕ್ಕೆ ನೋಡ್ತಿದ್ದೀನಿ ಅಷ್ಟೇ. ಐ ಡೋಂಟ್ ನೋ ಯು ಆರ್ ಇನ್ ಎ ಹರಿ. ಇಲ್ಲ, ನಾನು ಹರಿ ಅಂದ್ರೆ ವಿಷಯಕ್ಕೆ ಬರ್ಲಿ ಅಂತ. ನಾನು ಯಾವ ವಿಷಯಕ್ಕೆ ಇಲ್ಲ, ವಿಷಯಕ್ಕೆ ಬರ್ತಾ ಇದ್ದೀನಿ. 69 ಕೊಟ್ಟಿದ್ದೀರೋ ಅದಕ್ಕೆ ಬರ್ಲಿ ಅಂತ ಅಷ್ಟೇ. ಕನೆಕ್ಟೆಡ್ ಮ್ಯಾಟರ್ ಅದಕ್ಕೋಸ್ಕರ ಈಗ ಆಯ್ತು. ಈಗ ದಾರಿ ತಪ್ಪು ಆ ಕಡೆಗೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ದಾದ್ಮೇಲೆ ಉಳಿದವರು ಕೈ ಎತ್ತಾ ಇದ್ದಾರೆ. ಈಗ ಕೇರಳ ಮತ್ತು ಪಂಜಾಬ್ ಸರ್ಕಾರಗಳು ಒಂದು ಕಾನೂನು ಮಾಡಿದ್ದಾರೆ. ಅದು ಇಟ್ ಇಸ್ ಸೆಂಟ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇಸ್ ಸಿಗ್ನೇಚರ್. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಇದಕ್ಕಿಂತ ಕಡಿಮೆ ಆದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅಂತ. ಅದು ನಾನು ಇವರು ಕೂಡ ಒತ್ತಾಯ ಮಾಡಲಿ, ಅದು ಆಗ್ಬೇಕು, ಆ ಥರದ ಲಾ ಆಗ್ಬೇಕು. ಅಂದ್ರೆ ರೈತರು ತೊಂದರೆ ಸಿಕ್ಕಾಕತ್ತಾರೆ. ಬಹಳಷ್ಟು ರೈತರು ಇವತ್ತು ನಾವು ಮಿನಿಮಮ್ ಸಪೋರ್ಟ್ ಪ್ರೈಸು ಬಹಳ ಜನರಿಗೆ, ರೈತರಿಗೆ ಅದು ಅದರ ಲಾಭ ಸಿಕ್ಕದೆ ಹೋಗ್ತಕ್ಕಂಥದ್ದು, ವಂಚಿತರಾಗ್ತಕ್ಕಂಥದ್ದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಈಗ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟು, ಇದನ್ನ ಎಂಥದ್ದು APMC ಆಕ್ಟ್ಗೆ ತಿದ್ದುಪಡಿ ತಂದಿರತಕ್ಕಂಥದ್ದು, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ತಿದ್ದುಪಡಿ ತಂದಿರತಕ್ಕಂಥದ್ದು, ಇವರಿಂದ ಇನ್ನೊಂದಷ್ಟು ತೊಂದರೆ ಆಗ್ತದೆ. ಅದಕ್ಕೆ ರೈತರು ಇವತ್ತೆಲ್ಲ ಇಡೀ ದೇಶದಲ್ಲಿ ಬಂದ್ ಕರೆದಿರೋದು ಅದಕ್ಕೋಸ್ಕರ, ಅವ್ರು ವಿಡ್ರಾ ಮಾಡಿ ಅಂತ. ನಾವು ಇವತ್ತು ಧರಣ ಮಾಡೋದು, ಇವತ್ತು ರೈತರೆಲ್ಲ ಪ್ರತಿಭಟನೆ ಮೆರವಣಿಗೆ ಎಲ್ಲ ಮಾಡಿದ್ರು, ಬಂದನ್ನ ಬೆಂಬಲಿಸಿ ನಾವು ಬೆಂಬಲಿಸಿದೀವಿ. APMC ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಅಭಿಪ್ರಾಯ? ನನ್ನ ಸ್ವಂತ ಅಭಿಪ್ರಾಯನ ಪಾರ್ಟಿ ಅಭಿಪ್ರಾಯನ? ಅಭಿಪ್ರಾಯ APMC ಆಕ್ಟ್ ತಿದ್ದುಪಡಿ ತಂದಿರೋದನ್ನ ವಾಪಸ್ ತಗೋಬೇಕು. ನಾವು 30/12/13 ಏನ್ ಕಾಗದ ಬರೆದಿದ್ದೀರಿ ಹೇಳಿ? ಯಾರಿಗೆ ಬರ್ದಿದ್ದೀರಿ? ಇಲ್ಲಿ ಸರ್ಕಾರದ ಕಾರ್ಯದರ್ಶಿ ಸಹಕಾರ ಇಲಾಖೆ. ನನ್ ಕಾಗದನ? ನಿಮ್ ಕಾಗದ ಕೊಡಿ ನೋಡ್ತೀನಿ, ಕೊಡಪ್ಪ. ನಿಮ್ದೇ ಕಾಗದ. ಹೇಳಿ. ರೈತರು ತಮ್ಮ ಉತ್ಪನ್ನಗಳಲ್ಲಿ ಎಲ್ಲು ಮಾರಕ್ಕೆ ಬೇಕೆನ್ನುವ ಬಗ್ಗೆ ಆಯ್ಕೆ ಸಿಗುವಂತಾಗಲು ಮತ್ತು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಮಾರಬೇಕೆನ್ನುವುದರ ಬಗ್ಗೆ ಆಯ್ಕೆ ಸಿಗುವಂತಾಗಲು ಮತ್ತು ಗ್ರಾಹಕರಿಗೆ ಕಡಿಮೆ ದರದ ಲಾಭ ದೊರಕಲು ಹಣ್ಣು ಮತ್ತು ತರಕಾರಿಗಳನ್ನು ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC ಕಾಯ್ದೆಯಿಂದ ತೆಗೆದುಹಾಕಲು ಅವಶ್ಯಕತೆ ಇದೆ. ಇದರ ಬಗ್ಗೆ 2014 ಜನವರಿ 15 ಕ್ರಮ ಕೈಗೊಳ್ಳಲು ಆದೇಶಿಸಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಕಾರ ಕಾರ್ಯದರ್ಶಿ ಬರ್ದಿದ್ದೀರಿ, ಕೊಡ್ರಿ, ತಗೊಳ್ಳಿ. ನಾನು ಹೇಳಿರೋದು ಯಾವುದು ಪೆರಿಸಬಲ್ ಗೂಡ್ಸ್ ಇದೆ ಅವಾಗ ಮಾತ್ರ. ನೀವು APMCಗೆ ಪೆರಿಸಬಲ್ ಗೂಡ್ಸ್ ಬರ್ತದಲ್ರಿ? APMC ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಿಮಗೆ APMC ಮೇಲೆ ನಂಬಿಕೆ ಇಲ್ಲ. ಈಗ ಅದ್ರ ಪರವಾಗಿ ಹೋರಾಟ ಮಾಡ್ತೀರಿ. ಯಾವ್ದಾರಾಗ್ಲಿ ಗ್ರಾಹಕರಿಗೆ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ. ಬಗ್ಗೆ ಆಯ್ಕೆ ಸಿಗುವಂತಾಗಲು ಮತ್ತು ಲಾಭ ಕೊಡಲು ಫಾರ್ಮರ್ಸ್ ವಿಲ್ ಬಿ ಬೆನಿಫಿಟೆಡ್ ಔಟ್ ಆಫ್ APMC. ಅಲ್ಲಿ ಹೋದ್ರೆ ಆಚೆ ಮಾರಿದ್ರೆ ಲಾಭ ಆಗುತ್ತೆ ಅಂತ ನೀವು ಹೇಳಿರೋದು ಯಾಕೆ ಹೇಳಿರಿ? ಅಧ್ಯಕ್ಷರೇ, APMC ಉದ್ದೇಶ ಪೆರಿಸಬಲ್ ಗೂಡ್ಸ್ ಇದಾವಲ್ಲ, ಹಾಳಾಯ್ತವ ಹಣ್ಣು, ತರಕಾರಿ, ಅವೆಲ್ಲ ಬಹಳ ದಿನ ಇಟ್ಕೊಳಕ್ಕಾಗಲ್ಲ. ಅಂತ ಪದಾರ್ಥಗಳಿಗೆ ಮಾತ್ರ ಇದು ಬರ್ದಿರ್ತಕ್ಕಂಥ. ನೀವು ಸ್ಪಷ್ಟ ಇದೆ ನಿಮ್ಮ ಇಂಟೆನ್ಷನ್, ರೈತರಿಗೆ ಅಲ್ಲಿ ಅನ್ಯಾಯ ಆಗ್ತಿತ್ತು ಅಂತ. ಸತ್ಯ ಅದು, ನಾವು ತಪ್ಪು ಮಾಡಿದ್ರೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ APMC ಆಚೆ ಹಿಡಿ ಅಂತ ನಾನು ಸರ್ಕಾರದ ಇಲಾಖೆ ಸಹಕಾರ ಇಲಾಖೆಗೆ ಬರ್ದಿರ್ತಕ್ಕಂಥ ಕಾಗದ ಅಡ್ಮಿಟೆಡ್. ಬಟ್ intention is clear. No. Your opinion is clear. Your judgment is clear. Perishable goods. APMC only perishable goods. ರಾಗಿ, ಜೋಳ, ಭತ್ತ, ನಿಮ್ಮ ಅಭಿಪ್ರಾಯದಲ್ಲಿ ಅವೆಲ್ಲ ಹೇಳಿಲ್ಲ ಇದ್ರಲ್ಲಿ ನಾನು. ಆ ಕಾಗದದ ಓನ್ಲಿ ಪೆರಿಸಬಲ್ ಗೂಡ್ಸ್ ಮೊದಲನೇ ಲೈನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿದೆ. ರೈತರು ಅಲ್ಲಿ ಚೀಟ್ ಆಗ್ತಾ ಇದ್ದಾರೆ. ಓನ್ಲಿ ಪೆರಿಸಬಲ್ ಗೂಡ್ಸ್ kept out of the market. It is your own letter. It is your own wording. ಮಾನ್ಯ ಸಚಿವರೇ, ಅಧ್ಯಕ್ಷರೇ, ಲೆಟರಲ್ಲಿ ಇದು ಪೆರಿಷಬಲ್ APMC ಹ್ಯಾಂಡಲ್ ಆಗಕ್ಕಲ್ಲ ಹೇಳಿದ್ದಾರೆ, ಸ್ಪಷ್ಟವಾಗಿದೆ. ರೈತರಿಗೆ ಮಾರ್ಕೆಟ್ ಆಯ್ಕೆ ಆಗಬೇಕು.
ಮುಕ್ತವಾಗಿ ಮಾರ್ಕೆಟ್ ಆಯ್ಕೆ ಅಧ್ಯಕ್ಷರೇ, ಮಾಡಬೇಕನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲೇ ಲೈನ್ ಅಲ್ಲಿ. ಅಧ್ಯಕ್ಷರೇ, ಡೋಂಟ್ ಟ್ರೈ ಟು ಡಿಫೆಂಡ್ ಆನ್ ದ ನೇಮ್ ಆಫ್ ಆಯ್ತು. ಯು ಕಾಂಟ್ ಡಿಫೆಂಡ್ ಇಟ್. ಕೇಳಿ, ರೈತರಿಗೆ ಮುಕ್ತವಾಗಿ ಮಾರ್ಕೆಟ್ ಅವೈಲೇಬಲ್ ಆಗಬೇಕು ಅನ್ನೋ ಸಲುವಾಗಿ APMC ಇಂದ ಹೊರಗಡೆ ಇಡಬೇಕು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಅವ್ರ ನೀತಿ ಇದೆ. APMC ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ. ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಹಣ್ಣು ಮತ್ತು ತರಕಾರಿಗಳನ್ನು ಅಲ್ಲ, ಪೆರಿಸಬಲ್ ಗೂಡ್ಸ್ ಅಲ್ಲ perishable goods. ಅಲ್ಲ, even today I stand by this. No, you cannot. ಹಾಗಂತ ಹೇಳಿ ನಾನು ಖಾಸಗಿ ಅವರಿಗೆ ಮಾರ್ಕೆಟೇ ಮಾಡಿ ಅಂತ ಹೇಳಿದ್ದೀರಾ? ಖಾಸಗಿ ಅವ್ರಿಗೆ ಮಾರ್ಕೆಟೇ ಮಾಡ್ಕೊಳಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದೀರಾ? ಅಂಬಾನಿಗೆ ಮಾತ್ರ ಅವಕಾಶ. ಖಾಸಗಿ ಮಾರ್ಕೆಟ್ ಇಲ್ಲ. ಅಲ್ಲ, ಒಂದ್ ನಿಮಿಷ. ಇಲ್ಲ ಈಗ ಅಲ್ಲ ಸರ್, ಬಸವರಾಜ್ ಸರ್ ನಾನು ಆಯ್ತು, ನಾನು ಓದ್ತೀನಿ ನೋಡಿ, ಓದ್ತೀನಿ. ಖಾಸಗಿ ಮಾರ್ಕೆಟ್ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಮಾರಬೇಕೆನ್ನುವುದರ ಬಗ್ಗೆ ಆಯ್ಕೆ ಸಿಗುವಂತಾಗಲು ಅದೇ ನಮ್ಮ ವಾದ. ಅದನ್ನೇ ಮಾಡ್ತಾರೆ. referring to fruits and vegetables. ನೀವು ಮೊದಲನೇ Otherwise I would have mentioned ragi, It refers to only fruits and vegetables. APMC ನೀವು ನಮ್ಮ ಮೊದಲನೇ ವಾದ ಅಷ್ಟೇ. ರೈತರಿಗೆ ಮುಕ್ತ ಮಾರ್ಕೆಟ್ ಅಲ್ಲ ಮ್ಯಾನಿಫೆಸ್ಟೋದಲ್ಲಿ ನಿಮ್ಮ ಮೊದಲನೇ ವಾಕ್ಯನೇ ನಮ್ಮ ಹೂ ಇಟ್ಕೊಳಕ್ಕಾಗುತ್ತಾ, ಹಣ್ಣು ಇಟ್ಕೊಳಕ್ಕಾಗುತ್ತಾ? ಹಣ್ಣಿನ ಪ್ರಶ್ನೆ ಉದ್ಭವ ಆಗಿಲ್ಲ. ಮುಕ್ತ ಮಾರ್ಕೆಟ್ ಬರ್ದಿರೋದು ಹಂಗೇನೆ. ಮೊದಲನೇ ಅಷ್ಟೇ ಮತ್ತು ತರಕಾರಿ, ಹಣ್ಣು ಮತ್ತು ತರಕಾರಿ, ಹಣ್ಣು ಮತ್ತು ತರಕಾರಿ. ಈಗ ಈ ಚರ್ಚೆ ಈಗ ಒಂದು ನಿಮಿಷ ಬಿಸಿ ಪಾಟೀಲ್ ಬೊಮ್ಮಾಯಿ ಅವರು ಈಗ ಈಗ ಮುಗಿಸೋಣ, ಈ ಚರ್ಚೆ ಮುಗಿಸೋಣ. ಈಗ ಈಗ ಈ ಬೆಂಬಲ ಬೆಲೆ ವಿಷಯಕ್ಕೆ ಖಾಸಗಿ ಮಾರ್ಕೆಟ್ ಇಲ್ವಾ? ಅವ್ರದ್ದೇ ಸ್ಪಷ್ಟ ಹಣ್ಣು ಮತ್ತು ತರಕಾರಿ ಅಂತೇಳಿ ಖಾಸಗಿ ಮಾರ್ಕೆಟ್ ಇಲ್ವಾ? ಈಗ ನೀವು ಹಣ್ಣು ತರಕಾರಿ ಮಾಡಿ, ಖಾಸಗಿ ಮಾರ್ಕೆಟ್ ನೀವು ಎಲ್ಲ ರೀತಿಯ ಪೆರಿಷಬಲ್ ಯಾವ ಕಾರಣಕ್ಕೆ ಇದನ್ನ ವೇಸ್ಟ್ ಮಾಡ್ತೀರಿ? ಒಂದು ನಿಮಿಷ. ಅಂಬಾನಿ ಮಾರಿ, ಅದಾನಿ ಮಾರಿ, ಎಲ್ಲ ಈಗ ಮೋದಿ ಮಾರಿ, ನೀವು ರೈತರು ಮಾತ್ರ ಮಾಡಬೇಡಿ, ದೇಶ ಮಾಡಬೇಡಿ. ಅಲ್ಲೇ ಸ್ವಂತ ಮಾರ್ಕೆಟ್ಗೆ ಪರ್ಮಿಷನ್ ಕೊಟ್ಟಿದ್ದೀರಿ. ರಿಲಯನ್ಸ್ ಈ ಆಮೇಲೆ ಉಳ್ಕೊಳ್ಳೋದು ಬರೀ ಕಾರ್ಪೊರೇಟ್ ಮಾರ್ಕೆಟ್ಗಳು ಮಾತ್ರ. 2019 ಪ್ರಣಾಳಿಕೆಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಬೇಡ. ನೀವು ಖಾಸಗಿ ಅವ್ರಿಗೆಲ್ಲ ಲೈಸೆನ್ಸ್ ಇಲ್ದೇನೆ ಕೊಂಡ್ಕೊಳ್ಳಿಕ್ಕೆ ಮಾರಾಟ ಮಾಡಕ್ ಶುರು ಮಾಡಿದ್ರೆ ಈಗಾಗಲೇ ಕೊಟ್ಟಿರಿ. ಎಲ್ಲಿ ಕೊಟ್ಟಿದೆ? ನಿಮ್ಮ ಸರ್ಕಾರದಲ್ಲಿ ಕೊಟ್ಟಿರಿ. ಸರ್ಕಾರದಲ್ಲೂ ಕೊಟ್ಟಿಲ್ಲ. ಈಗ ಈ ತರ ಅಮೆಂಡ್ಮೆಂಟ್ ತಗೊಂಡು ಕ್ಲೀನ್ ಚಿಟ್ ಕೊಟ್ಬಿಟ್ಟು ತಗೊಂಡೋಗಿ ಅಲ್ಲ ನೋಡ್ರಿ, ಲೈಸೆನ್ಸ್ ಇಲ್ದೇನೆ ತಗೊಳಗಿಲ್ಲ ಸರ್. ನಾನು ಮಾರುಕಟ್ಟೆನಲ್ಲಿ ಮಾರಾಟ ಮಾಡಾಗಿಲ್ಲ. ಎಲ್ಲ ಕೂಡ ರೈತರನ್ನು ನಿಮಿಷ ರೀ. APMC ಸರಿ, ಲೆಟ್ ಅಸ್ ಪುಟ್ ದ ರೆಕಾರ್ಡ್ ಸ್ಟ್ರೇಟ್. ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ, ನಿಮ್ಮ ಸರ್ಕಾರ ಅಷ್ಟೇ ಅಂತ ಹೇಳ್ತಾ ಇಲ್ಲ. ಈ ರಾಜ್ಯದಲ್ಲಿ 2007-08ರಿಂದ ಪ್ರೈವೇಟ್ ಮಾರ್ಕೆಟ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಮೆಟ್ರೋನು ಇದೆ, ರಿಲಯನ್ಸು ಇದೆ, ಹಲವಾರು ಅಸೋಸಿಯೇಷನ್ಸು ಇದ್ದಾವೆ, ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಈಗ ಪ್ರೈವೇಟ್ ಮಾರ್ಕೆಟು ಯಾವುದೇ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಮಾರೋದಕ್ಕೆ ಅಂತ ಪ್ರೈವೇಟ್ ಈಗಾಗಲೇ ಅಸ್ತಿತ್ವದಲ್ಲಿದ್ದಾವೆ ನಮ್ಮ ರಾಜ್ಯದಲ್ಲಿ. ಸರ್, ಸುಮಾರು 40ಕ್ಕಿಂತ ಹೆಚ್ಚು ಮಾರ್ಕೆಟು ಈ ರಾಜ್ಯದಲ್ಲಿ ಈಗಾಗಲೇ ಅಸ್ತಿತ್ವಕ್ಕಿದ್ದಾವೆ. ಅದರಲ್ಲಿ ರೈತರಿಗೆ ಹೋಗಿ ಎಲ್ಲಿ ಮಾರ್ಕೆಟ್ ಮಾರಬಹುದು, ಆದ್ರೆ ಬಿಸ್ನೆಸ್ ಅಲ್ಲಿ ರೈತರ ಹತ್ರ ಹೋಗ್ಲಿಕ್ಕೆ ಏನು ಮಾತಾಡ್ತೀಯಪ್ಪ? ಅದಿಲ್ಲ ಇದಿಲ್ಲ ಸತ್ಯ ರೈತ
ರೈತರ ಕಡೆನೇ ತಗೊಳ್ತಾರೆ. ಕನ್ಫ್ಯೂಷನ್ ಮಾಸ್ಟರ್ ಮಾಡಿದ್ದೀವಿ, ಇನ್ನೊಂದ್ಸರಿ ಬೇಕಾದ್ರೆ ಚರ್ಚೆ ಮಾಡೋಣ. ಬಟ್ ಪಾಯಿಂಟ್ ನಾನು ಪತ್ರ ಬರೆದಿರೋದು ಹಣ್ಣು ಮತ್ತು ತರಕಾರಿಗೆ ಸೀಮಿತವಾಗಿ ದೇ ಆರ್ ಪೆರಿಸಬಲ್ ಗೂಡ್ಸ್. ಓಪನ್ ಆಗಿ ಹೇಳಿ, ದೇ ಆರ್ ಪೆರಿಸಬಲ್ ಗೂಡ್ಸ್. ನೀವು ಡಬಲ್ ಸ್ಟ್ಯಾಂಡರ್ಡ್ ಹಾಕಿ ನೀವು ಲೈಸೆನ್ಸ್ ನೀವು ಆಮೇಲೆ ವಿರೋಧ ಮಾಡೋ ಎಲ್ಲ ಉತ್ಪನ್ನಗಳನ್ನು ಅಧ್ಯಕ್ಷರೇ ಮಾರ್ಕೆಟ್ಗೆ APMC ಮಾರ್ಕೆಟ್ಗೆ ತರಬೇಡಿ ಅಂತ ಹೇಳಿಲ್ಲ ನಾನು. ಸರ್ ಒಂದ್ ನಿಮಿಷ ಸಿದ್ದರಾಮಯ್ಯ ಸಾಹೇಬ್ರೆ, ಒಂದ್ ನಿಮಿಷ ಸರ್. ಮಾನ್ಯ ಅಧ್ಯಕ್ಷರೇ, ನಂದು ಒಂದೇ ಏನು ಆಗ್ರಹ ಅಂದ್ರೆ, ಬೊಮ್ಮಾಯಿ ಸಾಹೇಬ್ರು ಇರ್ಬೋದು, ಕಾನೂನು ಸಚಿವರು ಇರ್ಬೋದು, ಪ್ಲೀಸ್ ಡೋಂಟ್ ಟ್ರೈ ಕನ್ವಿನ್ಸಿಂಗ್ ಅಸ್. ಸಿದ್ದರಾಮಯ್ಯ ಸಾಹೇಬ್ರದ್ದು ಬಿಟ್ಬಿಡಿ, ನಂದು ಬಿಟ್ಬಿಡಿ. ನಾವು ಎಷ್ಟೇ ಚೀರಾಡ್ತೀವಿ, ನೀವು ಇದನ್ನೇ ಹೋಗಿ ರೈತರ ಹತ್ರ ಮಾತಾಡಿ, ಹೊರಗಡೆ ಕನ್ವಿನ್ಸ್ ದೆಮ್. ಪ್ರತಿಭಟನೆ ಹೊರಗಡೆ ನಡೀತಾ ಇದೆ, ಹೋಗಿ ರೈತರ ದಾರಿ ತಪ್ಪಿಸ್ತಾರೆ. ಅಧ್ಯಕ್ಷರೇ, ರೈತರಿಗೆ ಮಾತಾಡೋ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ರೈತರ ದಾರಿ ಮಾತಾಡೋ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಹೋಗಿ ಮೋದಿ ಅವ್ರ ಹತ್ರ ಕರೆಸಿ, ಹೋಗಿ ಮಾತಾಡಿ, ಮಾಧುಸ್ವಾಮಿ ಅವರು ಹೋಗಿ ಮಾತಾಡಿ, ಕನ್ವಿನ್ಸ್ ದ ಫಾರ್ಮರ್ಸ್. ಸ್ಟ್ಯಾಂಡರ್ಡ್ ಇದೆ, ಡೋಂಟ್ ಕನ್ವಿನ್ಸ್ ಮೀ. ಪ್ರಿಯಾಂಕಾ ರಾಜೇಗೌಡರು ಡಾಕ್ಟ್ರೇ ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು. ಮಾಧುಸ್ವಾಮಿ ಅವರು, ಬೊಮ್ಮಾಯಿ, DC ಪಾಟೀಲ್, ಜ್ಞಾನೇಂದ್ರ ಕೂತ್ಕೊಳ್ಳಿ. ಅಗ್ರಿಕಲ್ಚರ್ ಮಿನಿಸ್ಟರ್ ಕ್ಲೋಸ್ ಡೌನ್ ಮಾಡಿಲ್ಲ, ರೈತರಿಗೆ ಚಾಯ್ಸ್ ಕೊಟ್ಟಿದ್ದೀವಿ. APMC ಆರಾಮ್ ಮಾರ್ಕೊ, ಮನೆ ತಾವ್ ಮಾರ್ಕೊ, ಬೀದಿಲ್ ಮಾಡ್ಕೊ, ನಿನ್ನ ವಸ್ತು ನೀನ್ ಮಾರ್ಕೊ ಅಂತ. 13 ದಿನ ಆಯ್ತು. ಓಕೆ, ಈಗ ಸಿದ್ದರಾಮಯ್ಯನವರು ಕನ್ಕ್ಲೂಡ್ ಮಾಡ್ತಿದ್ದಾರೆ ಬೆಂಬಲ ಬೆಲೆ ಬಗ್ಗೆ. ಈಗ ಒಂದು ನಿಮಿಷ ಪ್ರಿಯಾಂಕಾ, ಇಲ್ಲ ಈಗ ಸಮಯ ಇಲ್ಲ ಪ್ರಿಯಾಂಕಾ, ಈಗ ಸಮಯ ಇಲ್ಲ. BC ಪಾಟೀಲ್, ನಾವು ಡಬಲ್ ಮೋಸ ಮಾಡಿ ಅಂತ ಒಪ್ಕೊಳ್ಳಿ. ನೀವು ಬೊಮ್ಮಾಯಿ ಅವರೇ, ನಾವು ರೈತರಿಗೆ ಮೋಸ ಮಾಡಿ ಬೊಮ್ಮಾಯಿ ಅವರು, ಬೊಮ್ಮಾಯಿ ಅವರು, ದಾರಿ ತಪ್ಪಿಸ್ತಾ ಇದ್ದೀರಿ, ಪ್ರಚೋದನೆ ಮಾಡ್ತಾ ಇದ್ದೀರಿ, ರಾಜಕೀಯ ರೊಟ್ಟಿ ಸುಟ್ಕೊಳ್ತಾ ಇದ್ದೀರಿ. ಇದರಲ್ಲಿ ರಾಜಕೀಯ ರೊಟ್ಟಿ ಸುಟ್ಕೊಳ್ತೀರಿ. ನಿಮ್ಮನ್ನ ಜನ ಮನೆಗೆ ಕಳಿಸಿದ್ದಾರೆ. ಈಗ ರೈತರ ಹೆಗಲೆತ್ತಿ ನೀವು ಮೇಲೆ ಬರೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ BC ಪಾಟೀಲ್, ರೈತರ ಪರವಾಗಿದ್ರೆ ಹೋಗಿ BC ಪಾಟೀಲ್ ನಮ್ಮ ಮುಂದೆ ಖರ್ಚಿಸ್ತಾರೆ. BC ಪಾಟೀಲ್ ನೋಡೋಣ. ರವಿ ಕೂತ್ಕೊಳ್ಳಿ. ಈಗ ಸಿದ್ದರಾಮಯ್ಯನವರು ಕನ್ಕ್ಲೂಡ್ ಮಾಡ್ತಿದ್ದಾರೆ. ಪ್ರಿಯಾಂಕಾ ಕಲಿಬೇಕಾಗಿಲ್ಲ, ರೈತರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಬೊಮ್ಮಾಯಿ ಅವರು ಅವ್ರ ರಾಜಕೀಯ ರೊಟ್ಟಿ ಸುಟ್ಕೊಳ್ತಾ ಇದ್ದೀರಿ ನೀವು. ಹೋಮ್ ಮಿನಿಸ್ಟರ್ ಎಲ್ಲ ಇಟ್ಕೊಂಡು ಹೋಗಿ ಈಗ ಪ್ರಿಯಾಂಕಾ ಮಾತಾಡ್ತಾ ಇದ್ದಾರೆ, ನಿಮ್ಮ ನಾಯಕರೇ ಮಾತಾಡ್ತಾ ಇದ್ದಾರೆ. ಬಿಡ್ರಿ, ನಿಮ್ ನಾಯಕರು ಮಾತಾಡ್ತಾ ಇದ್ದಾರೆ, ಈಗ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರೇ ಮಾತಾಡ್ತಾ ಇದ್ದಾರೆ. ನೀನಂತೂ ಹೊಲಕ್ಕೆ ಹೋಗಿಲ್ಲ, ಹೊಲದಲ್ಲಿರೋ ರೈತರು ನಮ್ಮ ಪರವಾಗಿದ್ದಾರೆ. ಒಂದ್ ನಿಮಿಷ ಅವ್ರು ಕನ್ಕ್ಲೂಡ್ ಮಾಡ್ತಾರೆ, ಬಿಟ್ಬಿಡಿ. ಯಾವ ರೈತರನ್ನು APMCಗೆ ಹೋಗ್ಬೇಡ ಅಂತ ಕಾನೂನು ಮಾಡಿಲ್ಲ. APMCs are there. APMC
ಸಿ ಅವ್ರನ್ನ ರೈತರ ಮೇಲೆ ಸವಾರಿ ಮಾಡಬೇಡಿ ಅಂತ ರೈತರ ಮೇಲೆ ಹಿಡಿತನ ತಪ್ಪಿಸಿದೀವಿ ಅಷ್ಟೇ. ನಾವು ರೈತರಿಗೆ ಅನ್ಯಾಯ ಮಾಡಿಲ್ಲ. ಈಗ ಸಿದ್ದರಾಮಯ್ಯನವರು ಕನ್ಕ್ಲೂಡ್ ಮಾಡ್ತಾರೆ. ಈಗ ನೀವು ಆಮೇಲೆ ಅವ್ರು ಮಾತಾಡ್ತಾ ಇದ್ದಾರೆ, ಕುತ್ಕೊಳ್ರಿ ಒಂದ್ ನಿಮಿಷ. ಮಾನ್ಯ ಅಧ್ಯಕ್ಷರೇ, ತಾವು ನಾನು ನಿಂತಿದ್ರೆ ರೆಡಿ ಆಗಿದ್ದೀನಿ. ಜಾರ್ಜ್ ಅವರು ನೀವಿದ್ದೀರಿ. ಬೊಮ್ಮಾಯಿ ಅವರು ಎಪಿಎಂಸಿ ದಲ್ಲಾಳಿ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ. ಆಯ್ತು. ಬಿಸಿ ಪಾಟೀಲ್ ಈಗ ಮುಗಿಸ್ತಾ ಇದ್ದಾರೆ ಸಚಿವರು. ಬಿಸಿ ಪಾಟೀಲ್ ಮುಗಿಸ್ತಾ ಇದ್ದಾರೆ. ಕೂತ್ಕೊಳ್ಳ. ರೈತರನ್ನ ನಾನಾಗ್ಲಿ ಅಥವಾ ಇನ್ಯಾರಾಗ್ಲಿ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ರೈತರು ನಮಗಿಂತ ಬುದ್ಧಿವಂತರಿದ್ದಾರೆ. ಶಿಕ್ಷಣ ಕಲಿದೇನೆ ಈ ದೇಶಕ್ಕೆ ಆಹಾರ ಒದಗಿಸಿದವರು ಅವರು. ಅದರಿಂದ ನಾವು ಅವ್ರನ್ನ ದಾರಿ ತಪ್ಪಿಸ್ಬಿಡ್ತೀವಿ, ಇನ್ಯಾರೋ ದಾರಿ ತಪ್ಪಿಸ್ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಮೂರ್ಖರಾಯ್ತೀವಿ. ಯಾರು ದಾರಿ ತಪ್ಪಿಸಕ್ಕಾಗಲ್ಲ. ಈಗ ಹರಿಯಾಣ ರೈತರು, ಪಂಜಾಬ್ ರೈತರು ದಾರಿ ತಪ್ಪಿಸಕ್ಕಾಗತ್ತಾ? ಅವರಿಗೆ ವ್ಯವಸಾಯ ಮಾಡಿ ಗೊತ್ತಿಲ್ವಾ? ಸ್ವತಃ ವ್ಯವಸಾಯ ಮಾಡೋರು ಅವರು. ಯಾವ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ಶಕ್ತಿ ಇದೆ ಅವರಿಗೆ. ಅಧಿಕಾರಿಗಳು ಹೇಳಿ ಅಥವಾ ರಾಜಕಾರಣಿಗಳು ಹೇಳಿ ಯಾರ ಮಾತನ್ನು ಕೇಳೋರಲ್ಲ. ನಂಜುಂಡಸ್ವಾಮಿ ರೈತ ಸಂಘದ ಅಧ್ಯಕ್ಷರಾಗಿದ್ರು. ಏನು ಅವ್ರನ್ನ ದಾರಿ ತಪ್ಸಕ್ಕಾಯ್ತಿತ್ತ? ದಾರಿ ತಪ್ಸಕ್ಕಾಗಲ್ಲ, ಸುಲಭವಾಗಿ ದಾರಿ ತಪ್ಸಕ್ಕಾಗಲ್ಲ. ಕೇಂದ್ರದಲ್ಲಿ ರೈತ ಸಂಘದವ್ರು ಬಹಳ ಜನ ಇದ್ದಾರೆ. ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬಹಳ ಜನ ಇದ್ದಾರೆ. ಯಾರನ್ನೂ ದಾರಿ ತಪ್ಸಕ್ ಆಗೋದಿಲ್ಲ. ಅದರಿಂದ ದಾರಿ ತಪ್ಪಿಸ್ತಾವ್ರೆ ಅನ್ನೋದು ಸುಳ್ಳು. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟರು? ದಿಸ್ ಇಸ್ ದಿ ರೈಟ್ ಟೈಮ್ ಟು ಕೋಸ್ಟ್ ಡೌನ್ ಆಲ್ ದಿ APMC ಮಾರ್ಕೆಟ್ಸ್ ಅಂತ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು? ವೈ ಶಿ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್ ಲೈಕ್ ದಟ್? Okay. If it is not the intention of the government, why she made a statement like that? She is a finance minister, cabinet ministers, senior cabinet minister. Why she made a statement like that? Nowadays, we will accept your statement on verification. ನಾವು ವೆರಿಫೈ ಮಾಡ್ತೀವಿ. ನೀವು ವೆರಿಫೈ ಮಾಡಿ, ಬೇಡ ಅಂತ ಹೇಳಲ್ಲ ನಾನು. It has appeared in the newspapers. She made a statement. This is the right time to close down all APMCs ಅಂತ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. Of course, the Prime Minister different statement ಕೊಟ್ಟಿದ್ದಾರೆ. There is a different statement also. But there is a contradiction between the Finance Minister and the Prime Minister. So ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ರೈತರನ್ನ ಕನ್ವಿನ್ಸ್ ಮಾಡಬೇಕು. ರೈತರಿಗೆ ಹೇಳಿ, ನಾವೇನು ಇಲ್ಲ ಮಾಡ್ತಾ ಇಲ್ಲಪ್ಪ, ನಿಮ್ಗೆ ಇನ್ನೂ ಅನುಕೂಲ ಮಾಡ್ಕೊಡ್ತಾ ಇದೀವಿ ಅಂತ. ರೈತರು ಫಾರ್ಮರ್ಸ್ ಆರ್ ನಾಟ್ ಕನ್ವಿನ್ಸ್. 4 ಮೀಟಿಂಗ್ಗಳಾದ್ವಲ್ಲ ಕೇಂದ್ರ ಸರ್ಕಾರ ಜೊತೆನಲ್ಲಿ. ವೈ ದೇ ಆರ್ ನಾಟ್ ಕನ್ವಿನ್ಸ್ಡ್? ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಅವ್ರು ಬಂದಿದ್ರಾ? ಸೊ ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಅವ್ರನ್ನ ದಾರಿ ಮಿಸ್ಲೀಡ್ ಮಾಡ್ಬಿಡ್ತೀವಿ. ಯಾರು ಮಿಸ್ಲೀಡ್ ಮಾಡಕ್ ಸಾಧ್ಯ ಆಗಲ್ಲ ಈ ದೇಶದಲ್ಲಿ. ಅದು ಭ್ರಮೆ. ಮಿಸ್ಲೀಡ್ ಮಾಡ್ಬಿಡ್ತೀವಿ ಅಂತ ಯಾರು ಅನ್ಕೊಂಡ್ರೆ ಇಟ್ಸ್ ಎ ಭ್ರಮೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ಪಂಜಾಬ್ ಮತ್ತು ಕೇರಳ ಒಂದು ಕಾನೂನನ್ನ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ರಾಷ್ಟ್ರಪತಿಯವರು ಕಳಿಸ್ಕೊಟ್ಟಿದ್ದಾರೆ. ಆ ಕಾನೂನು ಏನಪ್ಪಾ ಅಂತಂದ್ರೆ, MSPಗಿಂತ ಕಡಿಮೆ ಮಾರಾಟ ಆದ್ರೆ ಯಾರು ಅದನ್ನ ಕೊಂಡ್ಕೊಳ್ಳೋರು ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಇದೆ. ಅದು ನೀವು ಮಾಡಿ. ಈಗ ತೊಗರಿ ಮಂಡಳಿ ಮಾಡಿರೋ ತರ ಭತ್ತದ ಮಂಡಳಿನೂ ಮಾಡಿ. ಬಟ್ ನನ್ನ ಪಾಯಿಂಟ್ ಏನು ಅಂತಂದ್ರೆ, ರೈತರು ಏನೇನು ಬೆಳೀತಾರೆ ಅವೆಲ್ಲವೂ ಕೂಡ ಈಗ ನಾವೇನು MSP ನಲ್ಲಿ ಬರಬೇಕು. ತರಕಾರಿನೂ ಬರಬೇಕು, ಹಣ್ಣು ಬರಬೇಕು, ಹೂವು ಬರಬೇಕು, ಬೇರೆ ಬೆಳೆಗಳು ಬರಬೇಕು. ಈಗ ಮೆಕ್ಕೆಜೋಳ ಅವರು ಒಂದು ನಿಗದಿ ಮಾಡ್ಬಿಟ್ಟವ್ರೆ ಅಂತ, ಒಂದು ನಿರ್ಬಂಧ ಹಾಕ್ಬಿಟ್ಟವ್ರೆ ಅಂತೇಳಿ ನಾವು ತಗೊಳ್ಳಲ್ಲ ಅಂತಂದ್ರೆ 41 ಲಕ್ಷ ಮೆಟ್ರಿಕ್ ಟನ್ ಏನಾಗ್ತದೆ? 1000 ರೂಪಾಯಿ, 1200 ರೂಪಾಯಿ ಇದೆ.
ಇದು MSP 1850 ರೂಪಾಯಿ ಇದೆ. ಎಷ್ಟು ನಷ್ಟ ಆಯಿತು? 600ರಿಂದ 700 ರೂಪಾಯಿ ನಷ್ಟ ಆಗ್ಬಿಡ್ತು ಒಂದು ಟನ್ಗೆ, ಮೆಟ್ರಿಕ್ ಟನ್ಗೆ. ದಿಸ್ ಹ್ಯಾಸ್ ಟು ಬಿ, ದಿ ಗೌರ್ಮೆಂಟ್ ಶುಡ್ ರಶ್ ಟು ಹೆಲ್ಪ್ ದಿ ಫಾರ್ಮರ್ಸ್. ಸೊ ಇದು ದಿಸ್ ಇಸ್ ಮೈ ಪಾಯಿಂಟ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನಾನು ಸಲಹೆ ಕೊಡೋದೇನು ಅಂತಂದ್ರೆ, ಯಾವುದೇ ಬೆಳೆಗಳನ್ನು ಬೆಳೀಲಿ ಅದು MSP ಅಡಿನಲ್ಲಿ ಬರಬೇಕು. ಆ ಥರದ ಒತ್ತಡವನ್ನು ಕೇಂದ್ರ ಸರ್ಕಾರಕ್ಕೆ ಹಾಕಬೇಕು. ಕೇಂದ್ರ ಸರ್ಕಾರ ಏನೇ ನಿರ್ಬಂಧಗಳಿದ್ರೂ ಕೂಡ, ಈಗ ಮೆಕ್ಕೆಜೋಳ ನೀವು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅವರ ನಿರ್ಬಂಧ ಹಾಕಿರೋ ಪ್ರಕಾರ, ಆ ನಿರ್ಬಂಧ ತೆಗೆದಾಕ್ರಿ ಅಂತ ಹೇಳ್ಬೇಕು ಅವ್ರಿಗೆ. ನೀವು ಹೇಳಿದ್ರಲ್ಲ, ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ BJP ಸರ್ಕಾರ, ಸುವರ್ಣ ಯುಗ ಆಗ್ತದೆ ಅಂತ ಹೇಳಿದ್ರಲ್ಲಪ್ಪ, ಮಾಡಿಸಿ. ಈಗ ಏನು ಸ್ವರ್ಗನೇ ಬಂದ್ಬಿಡ್ತದೆ ಅಂತ ಹೇಳಿದ್ರಲ್ಲ, ಮಾಡಿಸಿ. ಬೇಡ ಅಂದವ್ರು ಯಾರು? ಪ್ರಯತ್ನ ಮಾಡಿ. ಕೇಂದ್ರ ಸರ್ಕಾರ ಸುಮ್ಮನೆ ಒಪ್ಕೊಳ್ಳಲ್ಲ, ಪ್ರಯತ್ನ ಮಾಡಿ. ಆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಒತ್ತಡ ಆಗ್ತಾ ಇದ್ದೀನಿ. ಈಗ 25 ಜನ MP ಗಳಿದ್ದಾರೆ, ಹೋಗಿ ಕೂತ್ಕೊಳ್ಳಿ ಅವ್ರ ಹತ್ರ. ಇದಾಗಲ್ರಿ, ಕರ್ನಾಟಕದಲ್ಲಿ ಈ ಥರ ಮಾಡೋಕ್ಕಾಗಲ್ಲ, ನಾವು PDS ಮೂಲಕ ಮಾರಾಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಬೇಕು ಹೋಗಿ. ಸೊ ದಟ್ ಈಸ್ ಮೈ ಪಾಯಿಂಟ್. ಅದರಿಂದ ಇದು ಈ MSP ನಾನು ಒಂದು ಸಲಹೆ, ಕಟಾವ್ಗಿಂತ ಮುಂಚಿತವಾಗಿ ಪ್ರಾರಂಭ ಮಾಡಬೇಕು. ದಟ್ ಈಸ್ ಮೈ ಒಂದು. ಎರಡನೇದು, ನೀವು 3 ತಿಂಗಳು ಮಾಡ್ತೀರೋ 4 ತಿಂಗಳು ಮಾಡ್ತೀರೋ, ಬಟ್ ಮಧ್ಯವರ್ತಿಗಳು ಬರೋದ್ರೊಳಗಡೆ ತಗೊಬಿಡ್ಬೇಕು ಅದನ್ನು. ಇಲ್ಲರ ಮಧ್ಯವರ್ತಿಗಳು ಇದನ್ನ ನೀವೆಲ್ಲ ಮಾಡೋದು MSC ಲಾಭ ಎಲ್ಲ ಅವ್ರಿಗೆ ಹೊಡ್ಕೊಬಿಡ್ತಾರೆ. ಈಗ ನಾನು ಓದಿದೆ, ಅದಕ್ಕೆ ಜನವರಿನಲ್ಲಿ ಎಷ್ಟು ಬಂದಿದೆ, ಫೆಬ್ರವರಿಲಿ ಎಷ್ಟು ಬಂದಿದೆ, ಹಾಗೆಲ್ಲ ಸುಗ್ಗಿ ಕಾಲ ಅಲ್ಲ ಅದು, ಆ ಬೆಳೆಗಳು ಸುಗ್ಗಿ ಕಾಲ ಅಲ್ಲ. ಆದರೂ ಕೂಡ ನನಗನ್ಸುತ್ತೆ ಇವೆಲ್ಲ ನೋಡಿದ ಮೇಲೆ ಟ್ರೇಡರ್ಸ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದನ್ನು ತಪ್ಪಿಸ್ಲಿಕ್ಕೆ ಮಾಡಬೇಕು. ಸೊ ಕೇಂದ್ರ ಸರ್ಕಾರ ಯಾವ್ಯಾವುದು MSP ಹೇಳಿದ್ದಾರೆ ಅವೆಲ್ಲನೂ ಕೂಡ ಮಾಡ್ಕೋಬೇಕು, ಮತ್ತೆ ಬೇರೆಯವರು ಸೇರಿಸಿ ಅಂತೇಳಿ ಒತ್ತಾಯ ಮಾಡಬೇಕು ಅಂತ ಹೇಳ್ತಾ, ಸರ್ಕಾರ ಆ ಥರ ಮಾಡ್ತದೆ ಅಂತೇಳಿ ನಾನು ನಂಬಿಕೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಬೈರೇಗೌಡರು, ಭಾಳ ಬ್ರೀಫ್ ಆಗಿ, ಸಾಕಷ್ಟು ಸಮಯ ಆಗ್ಬಿಟ್ಟಿದೆ, ದಯವಿಟ್ಟು